ಹಲೋ ಮಕ್ಕಳ ನಮಸ್ಕಾರ ಎಲ್ರಿಗೂ ಹೇಗಿದ್ರಿ ಎಲ್ಲರೂ ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್ ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್ ಅಂಡ್ ಗ್ರೇಟ್ ಮಕ್ಕಳ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬೈನೋಮಿಯಲ್ ಥಿಯರಮ್ ಡಿಸ್ಕಷನ್ಸ್ ಮಾಡಿದ್ದೆ ಆ್ಯಂಡ್ ಇವತ್ತಿನ ದಿನ ಮಕ್ಕಳ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ನ ಡಿಸ್ಕಸ್ ಮಾಡ್ತೀನಿ ಆ್ಯಂಡ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಮಕ್ಕಳ ನೀವು ಲಾಸ್ಟ್ ಟೈಮ್ ಏನು ನೋಡಿದ್ರಿ ನಿಮ್ಮ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂದರೆ ಕ್ಲಾಸ್ ಟೆಂತಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಬಗ್ಗೆ ಕಲ್ತಿದ್ರಿ ಬಟ್ ಈಗ ನೀವು ಕ್ಲಾಸ್ 11ಗೆ ಬಂದಮೇಲೆ ಯು ವಿಲ್ ಬಿ ಸ್ಟಡಿಂಗ್ ಅಬೌಟ್ ಲೈಕ್ ಏನು ಜೊಮೆಟ್ರಿಕ್ ಪ್ರೋಗ್ರೆಷನ್ ಸೊ ಜೊಮೆಟ್ರಿಕ್ ಪ್ರೋಗ್ರೆಷನ್ ಬಗ್ಗೆ ಕಲಿತಾ ಬರ್ತೀರಿ ಮಕ್ಕಳ ಈ ವರ್ಷ. ಸೊ ಏನೆಲ್ಲ ಟಾಪಿಕ್ ಇತ್ತು ಮಕ್ಕಳ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಲ್ಲಿ ಏನೇನು ಟಾಪಿಕ್ ಇತ್ತು nth ಟರ್ಮ್ ಫೈಂಡ್ ಔಟ್ ಮಾಡೋದು ನೆನಪಿದ್ಯಾ a+n-1 × d ಈ ಥರ ಒಂದು ಫಾರ್ಮುಲಾ ಯೂಸ್ ಮಾಡ್ತಿದ್ರಿ ಆ್ಯಂಡ್ ಸಮ್ ಆಫ್ n ಟರ್ಮ್ಸ್. ಸೊ ಅಂದರೆ ಒಂದು n ಟರ್ಮ್ಸ್ ಕೊಟ್ಟರೆ ಅಥವಾ ಒಂದು ಫೈವ್ ಟರ್ಮ್ಸ್ ಕೊಟ್ಟರೆ ಒಂದು 10 ಟರ್ಮ್ಸ್ ಕೊಟ್ಟರೆ ಒಂದು 15 ಟರ್ಮ್ಸ್ ಕೊಟ್ಟರೆ ಆ ಎಲ್ಲ ಟರ್ಮ್ಸ್ಗಳದ್ದು ಸಮ್ ಏನಾಗುತ್ತೆ ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀರಿ ಮಕ್ಕಳ ತಿಳ್ಕೊಂಡಿದ್ದೀರಿ ಯಾವಾಗ ಕ್ಲಾಸ್ 10th ಅದಾದಮೇಲೆ ಅರ್ಥಮೆಟಿಕ್ ಮೀನ್ ಬಗ್ಗೆ ಕೂಡ ತಿಳ್ಕೊಂಡಿದ್ದೀರಿ ಇಲ್ಲೂ ಕೂಡ ಅದೇ ಕೆಲಸ ಆಗುತ್ತೆ ಮಕ್ಕಳ. ಫಸ್ಟ್ ಜೊಮೆಟ್ರಿಕ್ ಪ್ರೋಗ್ರೆಷನ್ಸ್ ಅಂದರೆ ಏನು ಅಂತ ಕಲ್ತೀರಿ ಅದರಲ್ಲಿ ಕಾಮನ್ ಡಿಫ್ರೆನ್ಸ್ ಬರುತ್ತೆ ಮಕ್ಕಳ ಯಾವುದರಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿ ಬಟ್ ಜೊಮೆಟ್ರಿಕ್ ಪ್ರೋಗ್ರೆಷನ್ಸಲ್ಲಿ ಕಾಮನ್ ರೇಷಿಯೋ ಬರುತ್ತೆ ಸೊ ಅದನ್ನು ಮುಂದೆ ನೋಡ್ತಾ ಬರ್ತೀರಿ ಮಕ್ಕಳ. ಸೊ ಕಾಮನ್ ರೇಷಿಯೋ ಬರುತ್ತೆ ಅದಾದಮೇಲೆ ನಿಮಗೆ ಬರೋದು ಲೈಕ್ ಸಮ್ ಆಫ್ n ಟರ್ಮ್ಸ್ ಸೇಮ್ ಅಲ್ಲಿ ಏನಿದೆ ಮಕ್ಕಳ ಅದೇ ರೀತಿ ಇಲ್ಲೂ ಕೂಡ ಬರುತ್ತೆ ಸಮ್ ಆಫ್ n ಟರ್ಮ್ಸ್. ಅದಾದಮೇಲೆ ಮಕ್ಕಳ ನಿಮಗೆ ಬರೋದು ಯಾವುದು ಅಂತಂದರೆ ಜೊಮೆಟ್ರಿಕ್ ಮೀನ್ ಇದು ಕೂಡ ಡಿಸ್ಕಷನ್ಸ್ ಮಾಡ್ತೀವಿ ಓಕೆನಾ. ಸೊ ಹಾಗಾದರೆ ಇವತ್ತಿನ ದಿನ ಏನೇನು ಡಿಸ್ಕಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮಕ್ಕಳ ಎಕ್ಸ್ಪ್ಲೋರಿಂಗ್ ಅಬೌಟ್ ದಿಸ್ ಬ್ಯಾಚ್. ಸೊ ಯು ಆಲ್ ನೋ ಸ್ಟೂಡೆಂಟ್ಸ್ ದಿಸ್ ಅ ಫ್ರೀ ಬ್ಯಾಚ್ ವಿಚ್ ವಿ ಆರ್ ಆಫರಿಂಗ್ ಇನ್ ಯೂಟ್ಯೂಬ್. ಸೊ ಯಾವ ಪರ್ಪಸ್ಗೆ ಮಕ್ಕಳ ಕಾನ್ಸೆಪ್ಚುಯಲ್ ನಾಲೆಡ್ಜ್ಗೆ ಆ್ಯಂಡ್ ಬೇಸಿಕ್ ಸ್ಟ್ರಾಂಗ್ ಆಗಲಿನ ಕಾರಣಕ್ಕೆ ಇದೆಲ್ಲನೂ ಕೂಡ ನಾವು ಕೊಡ್ತಾ ಇದ್ದೀವಿ. ಆ್ಯಂಡ್ ಇದ್ರದ್ದು ನಿಮಗೆ ನೋಟ್ಸ್ ಮತ್ತು ಡಿ ಪಿ ಪಿಸ್ ಏನಾದರೂ ಬೇಕಂದರೆ ಸೊ ನೋಟ್ಸ್ ಮತ್ತು ಡಿ ಪಿ ಪಿಸ್ ಏನಾದರೂ ಬೇಕಂದರೆ ಮಕ್ಕಳ ಯು ಕ್ಯಾನ್ ಎಕ್ಸ್ಪ್ಲೋರ್ ಅವರ್ ಬ್ಯಾಚ್. ಸೊ ಎಕ್ಸ್ಪ್ಲೋರ್ ಅವರ್ ಬ್ಯಾಚ್ ಇನ್ PW ಆ್ಯಪ್. ಸೊ PW ಆ್ಯಪಲ್ಲಿ ಮಕ್ಕಳ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಅಲ್ಲಿ ಏನಂತ ಟೈಪ್ ಮಾಡಬೇಕು ಸೊ ಯು ನೀಡ್ ಟು ಟೈಪ್ ದರ್ ಸ್ಟೂಡೆಂಟ್ಸ್ ಕನ್ನಡ ಫಸ್ಟ್ PUC 2025-2026 ಈ ರೀತಿ ಟೈಪ್ ಮಾಡಬೇಕು ಮಕ್ಕಳ. ಯಾವುದರಲ್ಲಿ ವೇರ್ ಸೊ ಯು ನೀಡ್ ಟು ಟೈಪ್ ದಿಸ್ ಇನ್ ಯೋರ್ PW ಆ್ಯಪಲ್ಲಿ ಮಕ್ಕಳ ಇದನ್ನು ನೀವು ಟೈಪ್ ಮಾಡಬೇಕು. ಸೊ ಇದನ್ನು ಟೈಪ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮಗೆ ಬ್ಯಾಚ್ ಸಿಗುತ್ತೆ. ಸೊ ಬ್ಯಾಚ್ ಸಿಕ್ಕಿದ್ಮೇಲೆ ಅಲ್ಲಿ ನೀವು ಕ್ಲಾಸ್ ನೋಟ್ಸ್ ಡಿ ಪಿ ಪಿಸ್ ಎಲ್ಲ ಕೂಡ ತೊಗೋಬೋದು. ಹಾಗಾದರೆ ವಿ ಶಾಲ್ ಸ್ಟಾರ್ಟ್ ವಿತ್ ದ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್. ಸೊ ಇವತ್ತು ಏನೇನು ಕಲಿತೀವಿ ಮಕ್ಕಳ ಸೊ ಯಾವ್ಯಾವ ಕಲಿತೀರಿ ವಾಟ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಟುಡೇ. ಸೊ ಜೊಮೆಟ್ರಿಕ್ ಪ್ರೋಗ್ರೆಷನ್ಸ್ ಬಗ್ಗೆ ಕಲಿತೀರಿ. ಸೊ ವಿಲ್ ಬಿ ಕಂಪ್ಲೀಟ್ಲಿ ಲರ್ನಿಂಗ್ ಅಬೌಟ್ ಜೊಮೆಟ್ರಿಕ್ ಪ್ರೋಗ್ರೆಷನ್ಸ್. ಸೊ ಜೊಮೆಟ್ರಿಕ್ ಪ್ರೋಗ್ರೆಷನ್ಸ್ ಆದಮೇಲೆ ಮಕ್ಕಳ ಯು ವಿಲ್ ಬಿ ಲರ್ನಿಂಗ್ ಅಬೌಟ್ ಜೊಮೆಟ್ರಿಕ್ ಮೀನ್ಸ್. ಸೊ ಜೊಮೆಟ್ರಿಕ್ ಮೀನ್ ಬಗ್ಗೆ ಕೂಡ ಕಲ್ತ್ಕೊಳ್ತೀರಿ. ಓಕೆ ಜೊಮೆಟ್ರಿಕ್ ಮೀನ್ ಬಗ್ಗೆ ಕೂಡ ಕಲ್ತ್ಕೊಳ್ತೀರಿ ಮಕ್ಕಳ. ಆ್ಯಂಡ್ ಆಲ್ಸೋ ಆಬ್ವಿಯಸ್ಲಿ ಜೊಮೆಟ್ರಿಕ್ ಸೀರೀಸ್. ಸೊ ಇಷ್ಟು ವಿಷಯಗಳನ್ನ ನಾವಿಲ್ಲಿ ಕಲಿತಾ ಹೋಗ್ತೀವಿ ಓಕೆನಾ ಫೈನ್. ಸೊ ಜೊಮೆಟ್ರಿಕ್ ಪ್ರೋಗ್ರೆಷನ್ಸ್ ಜೊಮೆಟ್ರಿಕ್ ಮೀನ್ ಆ್ಯಂಡ್ ಜೊಮೆಟ್ರಿಕ್ ಸೀರೀಸ್. ಸೊ ಹಾಗಾದರೆ ಜೊಮೆಟ್ರಿಕ್ ಪ್ರೋಗ್ರೆಷನ್ಸ್ ಅಂದ್ರೇನು ವಾಟ್ ಯು ಮೀನ್ ಬೈ ಜೊಮೆಟ್ರಿಕ್ ಪ್ರೋಗ್ರೆಷನ್ಸ್. ಸೊ ಇದರಲ್ಲಿ ಮಕ್ಕಳ ಫಸ್ಟ್ ನನಗೆ ಕೆಲವು ಟರ್ಮ್ಸ್ಗಳು ಐ ನೀಡ್ ಸರ್ಟನ್ ಟರ್ಮ್ಸ್ ಇನ್ ದ ಬಿಗಿನಿಂಗ್. ಸೊ ಫಸ್ಟ್ ಕೆಲವು ಟರ್ಮ್ಸ್ಗಳನ್ನ ತೊಗೊಳ್ತೀನಿ. ಆ ಟರ್ಮ್ಸ್ಗಳೇನಾದರೂ ಜೊಮೆಟ್ರಿಕ್ ಪ್ರೋಗ್ರೆಷನಲ್ಲಿ ಇರಬೇಕಂದ್ರೆ ನೋಡಿ ಮಕ್ಕಳ. ಸೊ ಪ್ರೋಗ್ರೆಷನ್ ಇಸ್ ಅ ಪರ್ಟಿಕ್ಯುಲರ್ ವರ್ಡ್. ಒಂದು ಪ್ರೋಗ್ರೆಷನ್ ಇಸ್ ಸಮಥಿಂಗ್ ಬಟ್ ಇಟ್ ಇಸ್ ಅ ಪರ್ಟಿಕ್ಯುಲರ್ ವರ್ಡ್ ವಿಚ್ ಇಸ್ ಗಿವನ್ ಟು ಅ ಸೀಕ್ವೆನ್ಸ್ ವಿಚ್ ಫಾಲೋಸ್ ದ ಪರ್ಟಿಕ್ಯುಲರ್ ಪ್ಯಾಟ್ರನ್. ಇಲ್ಲಿ ನಾನು ಒಂದು ಪರ್ಟಿಕ್ಯುಲರ್ ಪ್ಯಾಟ್ರನ್ನ ಯಾವ್ಯಾವ ಸೀಕ್ವೆನ್ಸ್ ಫಾಲೋ ಮಾಡೋದು ಮಕ್ಕಳ ಆ ಸೀಕ್ವೆನ್ಸ್ ಏನಾದರೂ ಜೊಮೆಟ್ರಿಕ್ ಪ್ರೋಗ್ರೆಷನ್ಸ್ ಓಕೆ ಈ ಥರ ತೊಗೊಳ್ಳೋಣ. ಒಂದು ಕೆಲವು ಟರ್ಮ್ಸ್ಗಳಿರುತ್ತೆ ಅಂತ ಅನ್ಕೊಳ್ಳೋಣ ಮಕ್ಕಳ. ಕೆಲವು ಟರ್ಮ್ಸ್ ಎಲ್ಲದಕ್ಕೂ ಕೂಡ ಕಾಮನ್ ರೇಷಿಯೋ ಸೇಮ್ ಇರ್ತಾ ಬರುತ್ತೆ. ಸೊ ಸಪೋಸ್ ಐ ಟೇಕ್ ಫಸ್ಟ್ ಸೀಕ್ವೆನ್ಸ್, ಇನ್ನೊಂದು ಸೀಕ್ವೆನ್ಸ್, ಥರ್ಡ್ ಸೀಕ್ವೆನ್ಸ್ ಈ ರೀತಿ ನೋಡಿ ಮಕ್ಕಳ. ಇಲ್ಲಿ ನೋಡಿ 2 4 6 ಬೇಡ 2 4 8 ಓಕೆ. ಸೊ 2 4 8 ದೆನ್ 16 ಆ್ಯಂಡ್ ಸೋ ಆನ್ ಈ ರೀತಿ ಒಂದು. ಸೊ 3 9 27 ಓಕೆ 81 ಈ ರೀತಿ ಒಂದು. ಸೊ ಇಲ್ಲಿ ಏನಾಗ್ತಾ ಇದೆ ಇವೆರಡರಲ್ಲೂ ಮಕ್ಕಳ ಕಾಮನ್ ರೇಷಿಯೋ ಸೇಮ್ ಆಗ್ತಾ ಇದೆ ನೋಡಿ 4 ಓಕೆ 16 ಆ್ಯಂಡ್ ದೆನ್ 64 256 ಆ್ಯಂಡ್ ಸೋ ಆನ್. ಸೊ ಇದರಲ್ಲೆಲ್ಲ ಏನಾಗ್ತಿದೆ ಮಕ್ಕಳ ಕಾಮನ್ ರೇಷಿಯೋ ಸೇಮ್ ಆಗ್ತಾ ಇದೆ. ಸೊ ಇವೆಲ್ಲ ಸೀಕ್ವೆನ್ಸೇನೆ. ದಿಸ್ ಇಸ್ ಅ ಸೀಕ್ವೆನ್ಸ್ ಇಲ್ಲ ಇವೆಲ್ಲವೂ ಕೂಡ ಸೀಕ್ವೆನ್ಸೇನೆ ಮಕ್ಕಳ. ಬಟ್ ಈ ಸೀಕ್ವೆನ್ಸ್ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ ಫಾಲೋ ಮಾಡ್ತಿದೆ. ಈ ಮೂರೂ ಸೀಕ್ವೆನ್ಸ್ ಕೂಡ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ ಫಾಲೋ ಮಾಡ್ತಿದೆ. ವಾಟ್ ಇಸ್ ದಟ್ ಪ್ಯಾಟರ್ನ್? ಆಲ್ ಆಫ್ ದೆಮ್ ಹ್ಯಾವ್ ದ ಕಾಮನ್ ರೇಷಿಯೋ ಸೇಮ್. ಅಂದರೆ ಏನಾಗ್ತಿದೆ ಮಕ್ಕಳ ಇದಕ್ಕೆ ಇಷ್ಟು ಸೀಕ್ವೆನ್ಸ್ಗೆ ಈಗ ಇದರಲ್ಲಿ ಕಾಮನ್ ರೇಷಿಯೋ ಏನು 2, ಇದರಲ್ಲಿ ಕಾಮನ್ ರೇಷಿಯೋ ಏನು 2, ಇದರಲ್ಲಿ ಕಾಮನ್ ರೇಷಿಯೋ ಕೂಡ ಏನು 4 ಬರುತ್ತೆ. ಸೊ ಇದರಲ್ಲಿ ಕಾಮನ್ ರೇಷಿಯೋ ಸೊ 6 ಅಂತ ಬರ್ಕೊಳ್ತೀನಿ ಮಕ್ಕಳ. ಇದರಲ್ಲಿ ಕಾಮನ್ ರೇಷಿಯೋ ಬಂದು 2 ಬರುತ್ತೆ, ಇದರಲ್ಲಿ ಕಾಮನ್ ರೇಷಿಯೋ 3 ಬರುತ್ತೆ, ಇದರಲ್ಲಿ ಕಾಮನ್ ರೇಷಿಯೋ ಏನು ಬರುತ್ತೆ ಮಕ್ಕಳ 4 ಬರ್ತಾ ಹೋಗುತ್ತೆ. ಓಕೆ ಮೀನ್ಸ್ ದೇರ್ ಇಸ್ ಅ ಕಾಮನ್ ರೇಷಿಯೋ. ಇವು ಮೂರಕ್ಕೂ ಕೂಡ ಕಾಮನ್ ರೇಷಿಯೋ ಅನ್ನೋದು ಸಿಗುತ್ತೆ ನನಗೆ. ಓಕೆ ಆರ್ ಅಂದರೆ ಇಟ್ಸ್ ಸಮಥಿಂಗ್ ಬಟ್ ಅ ಕಾಮನ್ ರೇಷಿಯೋ. ಸೊ ಈ ಕಾಮನ್ ರೇಷಿಯೋ ಏನು ಸಿಗುತ್ತೆ ಮಕ್ಕಳ? ಈ ಕಾಮನ್ ರೇಷಿಯೋ ಸಿಗೋದ್ರಿಂದ ಈ ಮೂರು ಸೀಕ್ವೆನ್ಸ್ ನಾವೇನಂತ ಕರಿತೀವಿ ಜೊಮೆಟ್ರಿಕ್ ಪ್ರೋಗ್ರೆಷನ್ಸ್ ಅಂತ ಕರಿತೀವಿ. ಓಕೆ ಸೊ ಇಲ್ಲೇನಾಗುತ್ತೆ ವಾಟ್ ವಿ ಆರ್ ಡೂಯಿಂಗ್ ಸ್ಟೂಡೆಂಟ್ಸ್, ಹೇಗೆ ಸರ್ ಕಾಮನ್ ರೇಷಿಯೋ ಫೈಂಡ್ ಔಟ್ ಮಾಡೋದು? ಹೌ ಟು ಫೈಂಡ್ ದ ಕಾಮನ್ ರೇಷಿಯೋ ಸರ್ ಹೇಳ್ಕೊಡ್ತೀನಿ ಮಕ್ಕಳ. ಕಾಮನ್ ರೇಷಿಯೋನ ಹೇಗೆ ಫೈಂಡ್ ಔಟ್ ಮಾಡೋದು? ಲೆಟ್ ಮಿ ಟೀಚ್ ಯು ದ್ಯಾಟ್ ಮಕ್ಕಳ ಹೇಳ್ತೀನಿ ನೋಡಿ. ಸೊ ಕಮಿಂಗ್ ಟು ದ ಜೊಮೆಟ್ರಿಕ್ ಪ್ರೋಗ್ರೆಷನ್ ಸ್ಟೂಡೆಂಟ್ಸ್, ಕಮಿಂಗ್ ಟು ದ ಜೊಮೆಟ್ರಿಕ್ ಪ್ರೋಗ್ರೆಷನ್ಸ್ ಹಿಯರ್. Yes, coming to the geometric progressions here.
let students let a1 a2 a3, let a1 comma a2 comma a3, okay, and so on up to an be the terms of a sequence, be the terms of a sequence. Okay, this sequence is said to be a geometric progression. Yes, this sequence is said to be a geometric progression. Yes, this sequence is said to be a geometric progression. This sequence is said to be, okay, this sequence is said to be a geometric progression. This sequence is said to be a geometric progression. So ಯಾವಾಗ ಮಕ್ಕಳ ಇದನ್ನು geometric progression ಅಂತ ಕರೆಯಕ್ಕೆ ಸಾಧ್ಯ ನಾವು? The sequence is said to be a geometric progression. So let a1 a2 a3 and so on up to an be the terms of a sequence. This sequence is said to be a geometric progression. ಇದನ್ನು geometric progression ಅಂತ ಕರಿಬೇಕಂತಂದ್ರೆ okay, then okay, if ನೋಡಿ ಮಕ್ಕಳ a2 by a1 equals to what? ಇದು equal to ಯಾವ್ದು ಹಾಕ್ಬೇಕು ಮಕ್ಕಳ? a3 by a2 ಆಗಬೇಕು. Okay, this should be equal to a4 by a3. Okay, and so on students. This should be equal to an divided by an minus 1. ಅರ್ಥ ಆಗ್ತಿದೆ ಮಕ್ಕಳ? ಈ ರೀತಿ ಆಗಿದ್ರೆ ಮಾತ್ರ ಈ ಕೊಟ್ಟಿರೋ ಸೀಕ್ವೆನ್ಸ್ ನಾನು ಎಂತ ಕರಿಬಹುದು ಮಕ್ಕಳ? ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕರಿಬಹುದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್. ಓಕೆ, ಸೊ ನಾನು ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕರಿಬೇಕಂತಂದ್ರೆ ದಿಸ್ ಶುಡ್ ಹ್ಯಾಪನ್ ಸ್ಟೂಡೆಂಟ್ಸ್. ಏನಾಗಬೇಕು? ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಶುಡ್ ಬಿ ಈಕ್ವಲ್ ಟು ಥರ್ಡ್ ಟರ್ಮ್ ಡಿವೈಡೆಡ್ ಬೈ ಸೆಕೆಂಡ್ ಟರ್ಮ್ ಈಕ್ವಲ್ಸ್ ಟು ಫೋರ್ತ್ ಟರ್ಮ್ ಡಿವೈಡೆಡ್ ಬೈ ಥರ್ಡ್ ಟರ್ಮ್. ಈ ರೀತಿ ಆದರೆ ಮಕ್ಕಳ ಮಾತ್ರ ನಾನು ಈ ಕೊಟ್ಟಿರೋ ಸೀಕ್ವೆನ್ಸ್ ನಾನು ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕರಿಬಹುದು. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ದಿಸ್ ರೇಷಿಯೋ ಇಸ್ ಕಾಲ್ಡ್ ಆಸ್, ಇಲ್ಲೇನಿದೆ ಮಕ್ಕಳ? ದಿಸ್ ರೇಷಿಯೋ ಇಸ್ ಕಾಲ್ಡ್ ಆಸ್ ಕಾಮನ್ ರೇಷಿಯೋ. ಇದನ್ನೇನಂತ ಕರಿತೀವಿ ಮಕ್ಕಳ? ಕಾಮನ್ ರೇಷಿಯೋ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಕಾಮನ್ ರೇಷಿಯೋ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕಾಮನ್ ರೇಷಿಯೋ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಫೈನ್. ಸೊ ಈಗ ಮಕ್ಕಳ ಕಾಮನ್ ರೇಷಿಯೋ ಏನಾಯ್ತು ಇದರಲ್ಲಿ ಸಿಕ್ತು. ಸೊ ನನಗೆ ನೆಕ್ಸ್ಟ್ ಈಗ ಕಮಿಂಗ್ ಟು ದ ನೆಕ್ಸ್ಟ್ ಥಿಂಗ್ಸ್. ಸೊ ಫರ್ದರ್ ಬರ್ತಾ ಹೋದ್ರೆ ಮಕ್ಕಳ ಐ ನೀಡ್ ಟು ಫೈಂಡ್ ದ nth ಟರ್ಮ್. ನಾವು nth ಟರ್ಮ್ ಆದಮೇಲೆ ಮಕ್ಕಳ ಸಮ್ ಆಫ್ n ಟರ್ಮ್ಸ್ ಬಗ್ಗೆ ಬರ್ತಾ ಹೋಗೋಣ. ಅದಾದಮೇಲೆ ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್ಗಳು ಬರೋಣ. ಸೊ ಇದೆಲ್ಲನೂ ಕೂಡ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. Okay, so coming to the nth term. Yes, coming to the nth term of a GP. So coming to nth term of a GP. Nth term of a GP. GP is nothing but geometric progression. Okay, so what is the nth term of a GP makla? Nth term of a GP ಏನಾಗುತ್ತೆ? So ನೋಡಿ, let A1, okay, let A1, A2, A3 and so on up to AN be the n terms, be the n terms of a GP. Okay, here we need to find now. Okay, here we need to find students. Here we need to find now. Okay, here we need to find what? Now ಏನು find out ಮಾಡಬೇಕು ಮಕ್ಕಳ ಇದರಲ್ಲಿ? an. So ನನ್ನ intentions ಏನು ಮಕ್ಕಳ? I need to find here what? an. ನಾನೇನು find out ಮಾಡಬೇಕು ಇದರಲ್ಲಿ? I need to find an. Here I need to find what? an. So an find out ಮಾಡೋದು ನನ್ನ ಉದ್ದೇಶ ಆಗುತ್ತೆ ಮಕ್ಕಳ. So ಹೇಗೆ find out ಮಾಡೋದು? How to find it? So ನಾನೇನು ಮಾಡ್ತೀನಿ ಇದರಲ್ಲಿ? What I am going to do? So first let me write here students. Let a1 be equals to a. Let a1 be equals to a. Okay, since a2 by a1 equals to r. Since a2 by a1 equals to r. ಗೊತ್ತಾಗಿದೆಯಲ್ಲ ಮಕ್ಕಳ ಇದರಲ್ಲಿ? ಯಾಕಂದ್ರೆ ಆಲ್ರೆಡಿ ಜಿ ಪಿ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟಿದ್ದೀನಿ. ಆಲ್ ದಿಸ್ ಕಂಪ್ಲೀಟ್ ಟರ್ಮ್ಸ್ ಇಸ್ ಇನ್ ಜಿ ಪಿ. ಹಾಗಾದ್ರೆ ಏನಾಗುತ್ತೆ? ದಿಸ್ ರೂಲ್ ವಿಲ್ ಬಿ ಫಾಲೋಡ್. ಇದೇನು ರೂಲ್ ಇದೆ ಮಕ್ಕಳ? ಈ ರೂಲ್ ಫಾಲೋ ಆಗುತ್ತೆ. ಸೊ ಹಾಗಾದ್ರೆ ಏನು ಮಾಡಿಬೋದು ನಾನು? a2 by a1 is nothing but r. So therefore we got here a2 is nothing but here a2 ಹಂಗೆ ಇಟ್ಕೊಳ್ಳೋಣ ಮಕ್ಕಳ. This is nothing but a1 equals to r. Therefore sorry, a1 ಅಂದ್ರೆ ಏನು ಮಕ್ಕಳ? a1 ಅಂದ್ರೆ ಏನು? a ಅಲ್ಲ. a1 ಅಂದ್ರೆ ಏನು? a ಇದೆ. So therefore a2 is equal to what is that students? a into r. I hope this is clear. ಅರ್ಥ ಆಗ್ತಿದೆಯಾ ಮಕ್ಕಳ? ಸೊ ಇಲ್ಲಿ a2 ಸಿಕ್ತು. ಸೊ ಈಗ ನೋಡಿ, now students ಇದೇ ರೀತಿ ಹೋದ್ರೆ a3. What is a3? a3 is nothing but sorry. Now students, now a3 by a2 is also equal to r. ಹೌದಲ್ಲ? So therefore a3 by AR, okay, A3 by AR equals to R. Therefore A3 is equal to what? It is AR square. ಹೌದಲ್ವೇನ್ರೋ? It is AR square. I hope this is clear. ಅದೇ ರೀತಿ ಮಕ್ಕಳ, ಅದೇ ರೀತಿ ಏನಾಗುತ್ತೆ ಇದರಲ್ಲಿ? Now here again, here it is A4. Okay, so ಇದೇ ರೀತಿ ಹೋದ್ರೆ AN by AN minus 1. Okay, ಇನ್ನೊಂದು ಬರೆದು ಮಾಡೋಣ ಅಲ್ಲ? ಇನ್ನೊಂದು ಬರೆದು ಬರೋಣ. A4 by AN. Okay, A4 by A3 equals to again R. Okay, so it is A4 by, what is A3 students? A3 is nothing but AR square equals to r. Therefore a4 equals to it is ar power 3. Okay, so ಇದೇ ರೀತಿ ಹೋದ್ರೆ ಮಕ್ಕಳ, ಇದೇ ರೀತಿ ಹೋದ್ರೆ dot. So now students here an by an minus 1.
ಓಕೆ ಸೊ ಎ ಎನ್ ಬೈ ಎ ಎನ್ ಮೈನಸ್ ಒನ್ ಈಕ್ವಲ್ಸ್ ಟು ಇಟ್ ಈಸ್ ಆರ್. ಓಕೆ ಸೊ ಈ ಥರ ಆದರೆ ಕಷ್ಟ ಆಗುತ್ತೆ. ಓಕೆ ಈ ಥರ ಬರೆಯೋದು ಬೇಡ. ಸೊ ನಾವು ಸ್ಟೂಡೆಂಟ್ಸ್ ಈಗ ನೋಡಿ ಮಕ್ಕಳ ಇದ್ರ ಪ್ರಕಾರ ಬರಿತಾ ಹೋಗೋಣ ನಾವು. ದೇರ್ಫೋರ್ ಸೊ ದೇರ್ಫೋರ್ ಸ್ಟೂಡೆಂಟ್ಸ್ ದೇರ್ಫೋರ್ ಎ ಎನ್ ಈಕ್ವಲ್ಸ್ ಟು ದೇರ್ಫೋರ್ the last term okay the last term or nth term therefore the last term or nth term. Okay, therefore the last term or nth term is nothing but an students. ಒಂದು ವಿಷಯ ಅಬ್ಸರ್ವ್ ಮಾಡಿ ಮಕ್ಕಳ, ಇದರಲ್ಲಿ ಸೊ ನೋಡಿ ಇಲ್ಲಿ 2 ಇದೆ ಮಕ್ಕಳ, ಇಲ್ಲೇನು ಬಂತು 1 ಬಂತು ಹೌದಲ್ಲ. ಸೊ ಇಲ್ಲಿ 3 ಇದೆ, ಇಲ್ಲೇನು ಬಂತು 2 ಬಂತು ಹೌದಲ್ಲ. ರೈಟ್, ಇಲ್ಲೇನಿದೆ ಮಕ್ಕಳ 4 ಇದೆ. ಓಕೆ ಇಲ್ಲೇನು ಬರ್ತಿದೆ 3 ಇದೆ. ರೈಟ್, ಸೊ ಏನಿಲ್ಲಿ ಮಕ್ಕಳ ಇಂಡೆಕ್ಸ್ ಸಿಗ್ತಾ ಇದೆ ಅದಕ್ಕಿಂತ ಒಂದು ಕಡಿಮೆ ಇದೆ. ಸೊ ಹಾಗಾದರೆ ಏನಾಗುತ್ತೆ ಮಕ್ಕಳ, ವಾಟ್ ವಿಲ್ ಬಿ ಎ ಎನ್ ಇಸ್ ನಥಿಂಗ್ ಬಟ್ ಎ ಆರ್ ಪವರ್ ಇಟ್ ಇಸ್ ನೋಡಿ ಇಲ್ಲಿ ಎನ್ ಇದೆ ಅಲ್ಲ ಮಕ್ಕಳ, ಇಲ್ಲೇನು ಬರುತ್ತೆ n-1 ಆಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಅರ್ಥ ಆಗಿದೆಯಲ್ಲ ಮಕ್ಕಳ ಇದು, ರೈಟ್? ಓಕೆ, ಸೊ ದಿಸ್ ಇಸ್ ಹೌ ಯು ಫೈಂಡ್ ದ nth ಟರ್ಮ್ ಮಕ್ಕಳ, ಫೈನ್. ಸೊ ಹಾಗಾದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋಣ ಮಕ್ಕಳ, ಸಮ್ ಆಫ್ n ಟರ್ಮ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇದೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆಲ್ಲ ಎಲ್ಲರಿಗೂ, ರೈಟ್? ಫಸ್ಟ್ ಕಾನ್ಸೆಪ್ಟ್ ಎಲ್ಲ ಹೇಳ್ಕೊಟ್ಟು ಹೋಗ್ತೀನಿ, ಟೈಮ್ ಇದ್ದರೆ ಕೆಲವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಕಾನ್ಸೆಪ್ಟ್ ಮಕ್ಕಳ, ಏನೆಲ್ಲ ಕಾನ್ಸೆಪ್ಟ್ ಬರುತ್ತೆ ಎಲ್ಲ ಕಾನ್ಸೆಪ್ಟ್ಗಳನ್ನ ಕೂಡ ಡಿಸ್ಕಸ್ ಮಾಡಿಬಿಡ್ತೀನಿ. ಸೊ ನೆಕ್ಸ್ಟ್ ಏನಿದೆ, ಸಮ್ ಆಫ್ n ಟರ್ಮ್ಸ್ ಆಫ್ ಅ ಜಿ ಪಿ. ಸೊ ನೆಕ್ಸ್ಟ್ ಏನು ಬೇಕು ಮಕ್ಕಳ, ಸಮ್ ಆಫ್ n ಟರ್ಮ್ಸ್ ಆಫ್ ಅ ಜಿ ಪಿ. ಸಮ್ ಆಫ್ n ಟರ್ಮ್ಸ್ ಆಫ್ ಅ ಜಿ ಪಿ. ಓಕೆ, ಸೊ ಪ್ಲೀಸ್ ವಾಚ್ ಹಿಯರ್, ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಮಕ್ಕಳ. ಲೆಟ್ ಸ್ಟೂಡೆಂಟ್ಸ್ ಲೆಟ್ a1 a2 ಓಕೆ a3. ಸೊ ಇಲ್ಲಿ ಏನು ಬೇಕು ನನಗೆ n ಟರ್ಮ್ಸ್ ಬೇಕು ಮಕ್ಕಳ. ಲೆಟ್ a1 a2 ಓಕೆ a3 and so on up to an be the n terms of a GP, be the n terms of a GP. Now we need to find students, now we need to find Sn. So now we need to find Sn. What is Sn students? Sn andre enu? Now we need to find Sn. Sn is nothing but sum of n terms. This is what is Sn. Okay, Sn is nothing but sum of n terms. ಅರ್ಥ ಆಗಿದೆಲ್ಲ ಮಕ್ಕಳ? ಸೊ ದಿಸ್ ಇಸ್ ವಾಟ್ ವಿ ನೀಡ್ ಟು ರೈಟ್. ಸೊ ಏನು ಮಾಡಬೇಕು ಈಗ, ಸಮ್ ಆಫ್ n ಟರ್ಮ್ಸ್. ಸೊ n ಟರ್ಮ್ಸ್ ಏನಿದೆ ಮಕ್ಕಳ ಅದನ್ನು ಫಸ್ಟ್ ಆಫ್ ಆಲ್ ಆ್ಯಡ್ ಮಾಡಬೇಕು. ಓಕೆ, n ಟರ್ಮ್ಸ್ ಏನಿದೆ ಮಕ್ಕಳ ಅದನ್ನು ಫಸ್ಟ್ ಆಫ್ ಆಲ್ ಆ್ಯಡ್ ಮಾಡಬೇಕು. ದೇರ್ಫೋರ್ ಏನು ಬರುತ್ತೆ ಇದರಲ್ಲಿ, Sn ಈಕ್ವಲ್ಸ್ ಟು ವಿ ಗಾಟ್ ಹಿಯರ್ a1 ಪ್ಲಸ್ a2 ಪ್ಲಸ್ a3 ಓಕೆ ಪ್ಲಸ್ ಆ್ಯಂಡ್ ಸೊ ಆನ್ ಅಪ್ ಟು ವಾಟ್ ಸ್ಟೂಡೆಂಟ್ಸ್, ಅಪ್ ಟು an. ಸೊ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಆ್ಯಡಿಂಗ್ ಆಲ್ ದೀಸ್ ಟರ್ಮ್ಸ್. ಏನು ಮಾಡ್ತಾ ಇದ್ದೀನಿ ಮಕ್ಕಳ, ಸಮ್ ಆಫ್ n ಟರ್ಮ್ಸ್. ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ಸೊ ಏನು ಮಾಡ್ತಾ ಇದ್ದೀನಿ, ಕೊಟ್ಟಿರೋ n ಟರ್ಮ್ಸ್ ಕೂಡ ಆಲ್ ದ n ಟರ್ಮ್ಸ್ ಏನು ಕೊಟ್ಟಿದ್ದಾರೆ ಮಕ್ಕಳ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಏನು ಬರುತ್ತಿದ್ರಲ್ಲ ನನಗೆ, ವಾಟ್ ಡು ಐ ಗೆಟ್? ಸೊ ದೇರ್ಫೋರ್ Sn ಇಸ್ ಈಕ್ವಲ್ ಟು ಸ್ಟೂಡೆಂಟ್ಸ್, ಇಟ್ ಇಸ್ ನಥಿಂಗ್ ಬಟ್ ಎ. ಇದೇನು ಬರುತ್ತೆ AR, ಇದೇನು ಬರುತ್ತೆ ಮಕ್ಕಳ AR ಸ್ಕ್ವೇರ್. ಗೊತ್ತಾಗಿದೆಯಲ್ಲ ನಮಗೆಲ್ಲರಿಗೂ ಇದು ರೈಟಿಂಗ್. ನೋಯಿಂಗ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದೆಲ್ಲ ಯು ನೀಡ್ ಟು ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್ ಸ್ಟೂಡೆಂಟ್ಸ್. ಓಕೆ, ಸೊ AR ಪವರ್ n-1. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 1 ಸ್ಟೂಡೆಂಟ್ಸ್. ಸೊ ನಾನೇನು ಮಾಡ್ತೀನಿ ಈಗ, ಲೆಟ್ ಮಿ ಕನ್ಸಿಡರ್ ನಾವು. So multiply by r students, multiply by now r. So multiply by r. Okay, in equation 1. So ಏನು ಬರುತ್ತಿದ್ದು ನನಗೆ, what do I get? I get here r Sn equals to this AR, okay, plus AR square, okay, plus here AR power 3 plus students and so on, okay, and so on. It is AR plus, it is nothing but AR power n-1 plus it is students AR power n. ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಂದು ಟರ್ಮ್ ಇರುತ್ತಲ್ಲ ಮಕ್ಕಳ, ಇದಕ್ಕಿಂತ ಮುಂಚೆ ಒಂದು ಟರ್ಮ್ ಇರುತ್ತೆ, ಅದಕ್ಕೋಸ್ಕರ ನಾನು ಅದನ್ನು ಬರಿತಾ ಇದ್ದೀನಿ. ಓಕೆ, ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 2 ಸ್ಟೂಡೆಂಟ್ಸ್. ಸೊ ಸಪೋಸ್ ನಾವು ಐ ಗೋ ವಿತ್ rn ಮೈನಸ್, ಓಕೆ ಸೊ ನಾನೇನು ಮಾಡ್ತೀನಿ ಮಕ್ಕಳ, ಇದರಲ್ಲಿ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಮಾಡ್ತೀನಿ. ಸಪೋಸ್ ಐ ಡೂ ಯರ್ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1. ಸೊ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಅಂದರೆ ದಿಸ್ ಮೈನಸ್ ದಿಸ್. ಸೊ LHS ಏನಾಗುತ್ತೆ, ವಾಟ್ ವಿಲ್ ಬಿ ದ LHS ಸ್ಟೂಡೆಂಟ್ಸ್? LHS ವಿಲ್ ಬಿ ನಥಿಂಗ್ ಬಟ್ ಇಟ್ ಇಸ್ RSn. Okay, RSn minus, okay, it is RSn minus Sn equals to, ನೋಡಿ ಮಕ್ಕಳ ಇದರಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ? ಓಕೆ, ಇದರಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿ, ಅಬ್ಸರ್ವ್ ಯುವರ್ ಸ್ಟೂಡೆಂಟ್ಸ್. ದಿಸ್ ಮೈನಸ್ ದಿಸ್, ನೋಡಿ ಇದು ಮತ್ತು ಇದು ಕ್ಯಾನ್ಸಲ್ ಆಯಿತು, ಇದು ಮತ್ತು ಇದು ಕ್ಯಾನ್ಸಲ್ ಆಯಿತು, ಇದು ಮತ್ತು ಇಲ್ಲೊಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಹೌದಾ? ಸೊ ಕಡೆಯಲ್ಲಿ ನೋಡಿ ದಿಸ್ ಆ್ಯಂಡ್ ದಿಸ್, ಆಲ್ ದಿಸ್ ಗೆಟ್ ಕ್ಯಾನ್ಸಲ್. ಉಳ್ಕೊಂಡಿದ್ದು ಯಾವುದು? ವಿಚ್ ಒನ್ ಇಸ್ ಲೆಫ್ಟ್? ದಿಸ್ ಆ್ಯಂಡ್ ದಿಸ್ ಇಸ್ ಲೆಫ್ಟ್, ಹೌದಲ್ಲ? ಆ್ಯಂಡ್ ಎನಿ ಯು ಆರ್ ಡೂಯಿಂಗ್ ವಾಟ್, ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1. So what is left out here? So we got here it is a into r, okay, a into r power n minus it is a. ಅರ್ಥ ಆಗಿದೆಲ್ಲ ಎಲ್ಲರಿಗೂ, ರೈಟ್?
ಸೊ ಏನು ಕಾಮನ್ ತಗೊಳ್ತೀರಾ ಮಕ್ಕಳ ಇದರಲ್ಲಿ? ಯು ವಿಲ್ ಟೇಕ್ ಕಾಮನ್ ಹಿಯರ್ ಆಸ್ ಎಸ್ ಎನ್. ಸೊ ಏನು ಕಾಮನ್ ತಗೊಳ್ತೀರಾ ಮಕ್ಕಳ? ಎಸ್ ಎನ್ ಕಾಮನ್ ತಗೊಳ್ತೀರಿ. ಸೊ ಹಿಯರ್ ವಿ ಗೆಟ್ ಆರ್ ಮೈನಸ್ 1. ಇಟ್ ಈಸ್ ನಥಿಂಗ್ ಬಟ್ ಎ ಇಂಟು ಎ ಕಾಮನ್ ಹಿಯರ್ ಆರ್ ಪವರ್ ಎನ್ ಮೈನಸ್ 1. ಸೊ therefore Sn is equal to a into it is r power n minus 1 divided by it is r minus 1. So this is the formula. This is the formula, students, which we are using to find what? To find the sum of n terms. So this is the formula, students, which we are using to find the sum of n terms. ಅರ್ಥ ಆಗಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆಲ್ಲ ಮಕ್ಕಳ? ರೈಟ್? ಓಕೆ. ಸೊ ಹಾಗಾದ್ರೆ ದಿಸ್ ಇಸ್ ಹೌ ವಿ ಫೈಂಡ್ ದ ಸಮ್ ಆಫ್ ಎನ್ ಟರ್ಮ್ಸ್. ಸೊ ಸಮ್ ಆಫ್ ಎನ್ ಟರ್ಮ್ಸ್ ಸಿಕ್ತು ಮಕ್ಕಳ. ಬಟ್ ಈ ಕೇಸ್ ಯಾವುದಕ್ಕೆ? ಯಾವ ಕೇಸ್ ಇದು ಮಕ್ಕಳ? ಈ ಕೇಸ್ ನಾವು ಯೂಸ್ ಮಾಡ್ಬೇಕಂತಂದ್ರೆ ಇಲ್ಲಿ ನಾನೇನು ಮಾಡ್ತೀನಿ, ಇಯರ್ ಓಕೆ, ಇಯರ್ ಸ್ಟೂಡೆಂಟ್ಸ್ ವಿ ನೀಡ್ ಟು ಕನ್ಸಿಡರ್ ಇಯರ್ ಆರ್ ಇಸ್ ವಿ ನೀಡ್ ಟು ಕನ್ಸಿಡರ್ ಸ್ಟೂಡೆಂಟ್ಸ್ ಆರ್ ಇಸ್ ಗ್ರೇಟರ್ ದೆನ್ 1. ಸೊ ಇಲ್ಲಿ ಏನಾಗುತ್ತೆ ಮಕ್ಕಳ? ಆರ್ ಶುಡ್ ಬಿ ಗ್ರೇಟರ್ ದೆನ್ 1. ಆರ್ ವ್ಯಾಲ್ಯೂ ಗ್ರೇಟರ್ ದೆನ್ 1 ಇದ್ದಾಗ ಮಾತ್ರ, ಅಂದರೆ ಕಾಮನ್ ರೇಷಿಯೋ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದೆನ್ 1. ಆ ಟೈಮಲ್ಲಿ ಮಾತ್ರ ಮಕ್ಕಳ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಹಾಗಾದ್ರೆ ಆಲ್ಟರ್ನೇಟ್ ಫಾರ್ಮುಲಾ ಇದೆ, ಇಫ್ ಆರ್ ಇಸ್ ಲೆಸರ್ ದೆನ್ 1. ಓಕೆ, ಇದ್ರಲ್ಲಿ ನೋಡಿ ಮಕ್ಕಳ, ಇಫ್ ಆರ್ ಇಸ್ ಲೆಸರ್ ದೆನ್ 1 ಇದೊಂದು ಫಾರ್ಮುಲಾ ಇದೆ. ಇಫ್ ಆರ್ ಇಸ್ ಲೆಸರ್ ದೆನ್ 1 ಆಗ ಏನಾಗುತ್ತೆ ಮಕ್ಕಳ? ಎಸ್ ಎನ್ ಇಸ್ ಈಕ್ವಲ್ ಟು ಎ ಇಂಟು ಇಟ್ ಇಸ್ 1 ಮೈನಸ್ ಆರ್ ಪವರ್ ಎನ್ ಡಿವೈಡೆಡ್ ಬೈ 1 ಮೈನಸ್ ಆರ್. ದಿಸ್ ಇಸ್ ದ ಫಾರ್ಮುಲಾ ವಿ ಯೂಸ್. ಅಂದರೆ instead of going with 2 minus 1, we would have gone with what? ಯಾವ್ದು ಮಾಡ್ತಿದ್ವಿ ಮಕ್ಕಳ? ಈಕ್ವೇಷನ್ 1 ಮೈನಸ್ 2 ಅಂತ ಮಾಡ್ತಿದ್ವಿ. ಈಕ್ವೇಷನ್ 1 ಮೈನಸ್ 2 ಅಂತ ಮಾಡ್ತಿದ್ವಿ ಅಷ್ಟೇ. ಸೊ ಈಕ್ವೇಷನ್ 1 ಮೈನಸ್ 2 ಅಂತ ಬಂದರೆ ವಿ ವಿಲ್ ಗೆಟ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ. ಯಾವುದು? ದಿಸ್ ಒನ್. ಓಕೆ, ಈಕ್ವೇಷನ್ 2 ಮೈನಸ್ 1 ಅಂತ ಬಂದಿರೋದ್ರಿಂದ ವಿ ವಿಲ್ ಗೆಟ್ ದಿಸ್ ಫಾರ್ಮ್. ಸರ್ ಎಕ್ಸಾಮಲ್ಲಿ ಯಾವ್ದು ಬರೀಬೇಕು? ಎರಡರಲ್ಲಿ ಯಾವ್ದು ಬರೋದು ಸರಿನೇ ಕಂಡ್ರು, ಡೋಂಟ್ ವರಿ. ಓಕೆ ಫೈನ್. ಸೊ ಹಾಗಾದ್ರೆ ಕಮಿಂಗ್ ಟು ದಿಸ್, ಸೊ ಸಮ್ ಆಫ್ ಎನ್ ಟರ್ಮ್ಸ್ ಸಿಕ್ತು ಮಕ್ಕಳ. ಈಗ ಬರೋಣ. ಓಕೆ, ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್ ಆಫ್ ಅ ಜಿ ಪಿ. ಓಕೆ, ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್ ಆಫ್ ಅ ಜಿ ಪಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ KCET. KCETಗೆ ಮಕ್ಕಳ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಕ್ಕಳ ಫಾರ್ KCET. ಓಕೆ, ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್ ಆಫ್ ಅ ಜಿ ಪಿ. ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್ ಆಫ್ ಅ ಜಿ ಪಿ. ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್ ಅಂದರೆ ಇಲ್ಲಿ n ಟೆನ್ಸ್ ಟು ಇನ್ಫಿನಿಟಿ. ಓಕೆ, ಆಫ್ ಅ ಜಿ ಪಿ. ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್ ಆಫ್ ಅ ಜಿ ಪಿ. ಯಾಕೆ ಮಕ್ಕಳಲ್ಲಿ n ಟೆನ್ಸ್ ಟು ಇನ್ಫಿನಿಟಿ ಅಂತ ಬರಿತಾ ಇದ್ದೀನಿ? ಬಿಕಾಸ್ ಇಯರ್ n ಇಸ್ ವೆರಿ ಲಾರ್ಜ್. ಅಂದರೆ nth ಟರ್ಮ್ ಏನಾಗಿದೆ ಮಕ್ಕಳ? ಇಟ್ ಇಸ್ ವೆರಿ ಲಾರ್ಜ್. ತುಂಬ ದೊಡ್ಡ ನಂಬರ್ ಮಕ್ಕಳ. ಓಕೆ, ಇದರಲ್ಲಿ ಒಂದು ವಿಷಯ ತಿಳ್ಕೋಬೇಕು. ಇಯರ್ ಇಲ್ಲಿ ಮಕ್ಕಳ ಒಂದು ರೆಸ್ಟ್ರಿಕ್ಷನ್ಸ್ ಇದೆ. ದಟ್ ಈಸ್ ಸಮಥಿಂಗ್ ಬಟ್ mod r ಇಸ್ ಲೆಸರ್ ದೆನ್ ಆರ್ ಈಕ್ವಲ್ ಟು 1. ಓಕೆ, ಸೊ mod r ಇಸ್ ಲೆಸರ್ ದೆನ್ 1. ಸೊ ದಿಸ್ ಇಸ್ ದ ಕೇಸ್ ವಿ ನೀಡ್ ಟು ಕನ್ಸಿಡರ್. ಅಂದರೆ ಆರ್ ಇಸ್ ಲೈಯಿಂಗ್ ಬಿಟ್ವೀನ್. ಸೊ mod r is lesser than 1 ಅಂದ್ರೆ ಏನು? ವಾಟ್ ಯು ಮೀನ್ ಬೈ ದಿಸ್? ದಿಸ್ ಮೀನ್ಸ್ ದಟ್ r ಬಿಲಾಂಗ್ಸ್ ಟು -1 to 1. ಇದ್ರ ನಡುವೆ ಮಾತ್ರ ಇರುತ್ತೆ. ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಡೆಸಿಮಲ್ ವ್ಯಾಲ್ಯೂ. ಇಟ್ ಇಸ್ ಕಂಪ್ಲೀಟ್ಲಿ ವಾಟ್? ಡೆಸಿಮಲ್ ವ್ಯಾಲ್ಯೂ. ಅಂದರೆ r ಕ್ಯಾನ್ ಬಿ ದೀಸ್ ವ್ಯಾಲ್ಯೂಸ್. ಈ ರೀತಿ ವ್ಯಾಲ್ಯೂಸ್ ತಗೋಬಹುದು. ಯಾವುದಾದ್ರು? r is equal to 0.2, r is equal to 0.5, r is equal to -0.3. ಈ ರೀತಿ ವ್ಯಾಲ್ಯೂಸ್ಗಳು ಮಕ್ಕಳ. ಸೊ ದೀಸ್ ಆರ್ ದ ವ್ಯಾಲ್ಯೂಸ್ ವೇರ್ r ಕ್ಯಾನ್ ಟೇಕ್. ಈ ರೀತಿ ವ್ಯಾಲ್ಯೂಸ್ಗಳನ್ನ r ತಗೋಬಹುದು. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಹಾಗಾದ್ರೆ ಏನಾಗುತ್ತೆ ಮಕ್ಕಳ? ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್ ಆಫ್ ಅ ಜಿ ಪಿ ಅಂತ ಬಂದಾಗ, ಸೊ ಲೆಟ್ ಮಿ ಕಮ್ ಟು ದಿಸ್ ಸ್ಟೂಡೆಂಟ್ಸ್. ಫೈನ್. ಸೊ ವಿ ನೋ ದಟ್ ಸ್ಟೂಡೆಂಟ್ಸ್, Sn is equal to ಸ್ಟೂಡೆಂಟ್ಸ್ ಯಾವ್ದು ತಗೋಬೇಕು ಮಕ್ಕಳ? ಇದರಲ್ಲಿ mod r is lesser than 1 ಯಾವ್ದು ತಗೊಳ್ತೀರಿ? ಸೆಕೆಂಡ್ ಕೇಸ್ ತಗೋಬೇಕು, ಹೌದಲ್ಲ? ದಿಸ್ ಇಸ್ ದ ಕೇಸ್ ವಿ ನೀಡ್ ಟು ಟೇಕ್. ಸೊ ಹಾಗಾದ್ರೆ ಏನಾಗುತ್ತೆ ಇದರಲ್ಲಿ? ವಾಟ್ ವಿ ಗೆಟ್ ಹಿಯರ್ ಇಟ್ ಇಸ್ a ಇಂಟು 1 ಮೈನಸ್ ಆರ್ ಪವರ್ n ಡಿವೈಡೆಡ್ ಬೈ 1 ಮೈನಸ್ ಆರ್. ಇಲ್ಲೇನಾಗಿದೆ ಮಕ್ಕಳ? ಆಸ್ n ಟೆನ್ಸ್ ಟು ಇನ್ಫಿನಿಟಿ. ನೋಡಿ ಇದರಲ್ಲಿ ನೋಡಿ, ವಾಚ್ ಯರ್ ಸ್ಟೂಡೆಂಟ್ಸ್, ಆರ್ ಪವರ್ n ಅಂತ, ಆರ್ ಪವರ್ 5 ಅಂತ ತಗೊಳ್ಳಿ ಮಕ್ಕಳ. ಅಥವಾ ಇಫ್ ಆರ್ ಇಸ್ ಈಕ್ವಲ್ ಟು ಸ್ಟೂಡೆಂಟ್ಸ್ 0.2. ವಾಟ್ ಇಸ್ ಆರ್ ಸ್ಕ್ವೇರ್ ಸ್ಟೂಡೆಂಟ್ಸ್? ಆರ್ ಸ್ಕ್ವೇರ್ ಏನಾಗುತ್ತೆ ಮಕ್ಕಳ? 0.2 ಹೋಲ್ ಸ್ಕ್ವೇರ್. ಇಟ್ ಇಸ್ ನಥಿಂಗ್ ಬಟ್ 0.04. ಹೌದಲ್ವೇನ್ರ? ರೈಟ್. ಆರ್ ಪವರ್ 4 ಏನಾಗುತ್ತೆ? ಇಟ್ ಇಸ್ ನಥಿಂಗ್ ಬಟ್ ಆರ್ ಪವರ್ 4 is nothing but 0.04 whole square again. So which is nothing but or 0.2 whole power 4. Sorry, 0.2 whole power 4, which is nothing but students, it is 0.000. It is 16. ಹೌದಲ್ಲ? 0.0016 ಅನ್ಕೊಳ್ತೀನಿ. 0.0016 if I am not wrong. So 2 by. So ಏನು ಬರುತ್ತೆ ಮಕ್ಕಳ ಇದರಲ್ಲಿ? 2 by 10 whole power 4. ಹೌದಲ್ಲ? So it is nothing but 16 divided by 1, 2, 3, 4. Okay. So we got here it is 0.0016. Okay, fine. ಹೌದಲ್ಲ ಮಕ್ಕಳ? 0.0016. This is what we get. ಹಾಗಾದ್ರೆ ಮಕ್ಕಳ ಇಲ್ಲೇನಾಗ್ತಾ ಇದೆ? See, if you can see here students, you can see here. ಸೊ ಈ ರೀತಿ ಬರೆಯೋದು ಕನ್ಫ್ಯೂಷನ್ ಆದರೆ ಮಕ್ಕಳ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಒಂದು ನಿಮಿಷ. ಸೊ ಹಿಯರ್ ಲೆಟ್ ಮಿ ರೈಟ್ ಹಿಯರ್ ಇಟ್ ಇಸ್ 2 by 10 whole power 4. ಸೊ ಇದೇನಾಗ್ತಿದೆ ಮಕ್ಕಳ? ಇಟ್ ಇಸ್ ಆಕ್ಚುಲಿ ಟೆಂಡಿಂಗ್ ಟು 0, ವಿಚ್ ಇಸ್ ವೆರಿ ಸ್ಮಾಲ್. ಹೌದಲ್ಲ? ವಿಚ್ ಇಸ್ ನಿಯರ್ ಟು 0.
ದಿಸ್ ಇಸ್ ವೆರಿ ನಿಯರ್ ಬೈ ಟು ಝೀರೋ ಮಕ್ಕಳ, ತುಂಬಾ ಹತ್ರದಲ್ಲಿದೆ, ಝೀರೋಗೆ ತುಂಬಾ ಹತ್ರದಲ್ಲಿದೆ. ಸೊ ಇದು ಕೂಡ ಝೀರೋಗೆ ತುಂಬ ಹತ್ರದಲ್ಲಿದೆ, ಹೌದಲ್ವೇನ್ರ? ಹೌದಲ್ಲ? ಅಂದರೆ ಏನಾಗ್ತಿದೆ ಇದರಲ್ಲಿ ಏನಾಗ್ತಿದೆ ಮಕ್ಕಳ, ವಾಟ್ ಈಸ್ ಹ್ಯಾಪನಿಂಗ್ ಇಯರ್? ಸೊ ಇದು ಡೆಸಿಮಲ್ ವ್ಯಾಲ್ಯೂ ಇರೋದ್ರಿಂದ ಇದಕ್ಕೆ ಪವರ್ ಜಾಸ್ತಿ ಮಾಡ್ತಾ ಹೋದ್ರೆ, ಇದು ಡೆಸಿಮಲ್ ವ್ಯಾಲ್ಯೂ ಇರೋದ್ರಿಂದ ಮಕ್ಕಳ ಪವರ್ ಜಾಸ್ತಿ ಮಾಡ್ತಾ ಹೋದ್ರೆ ರಿಸಲ್ಟ್ ಏನಾಗುತ್ತೆ, ರಿಸಲ್ಟ್ ಬಂದು ಝೀರೋಗೆ ಹತ್ರ ಆಗ್ತಾ ಹೋಗುತ್ತೆ ಮಕ್ಕಳ. ಓಕೆ, ಇದು ಡೆಸಿಮಲ್ ವ್ಯಾಲ್ಯೂ ಇರೋದ್ರಿಂದ ಇದರದ್ದು ಪವರ್ ಜಾಸ್ತಿ ಮಾಡ್ತಾ ಹೋದ್ರೆ ಏನಾಗುತ್ತೆ, ರಿಸಲ್ಟೆಂಟ್ ಮಕ್ಕಳ, ರಿಸಲ್ಟೆಂಟ್ ವಿಲ್ ಟೆನ್ ಟು ಝೀರೋ, ಅಂದರೆ ಝೀರೋಗೆ ಹತ್ರದಲ್ಲಿ ಬರ್ತಾ ಹೋಗುತ್ತೆ. ಸೊ ಈ ಕಾರಣಕ್ಕೆ ನಾವೇನು ಮಾಡ್ತೀವಿ ಇದರಲ್ಲಿ, ವಾಟ್ ವಿ ಕ್ಯಾನ್ ಟೆಲ್. ಸೊ ನೋಡಿ ಮಕ್ಕಳ, therefore here we have got here mod r is lesser than 1. Okay, that is r belongs to -1 to 1. Okay, therefore students, as n tends to infinity, as n tends to infinity, r power n tends to 0. R power n tends to what? 0. ಅಂದ್ರೆ it is very very near to 0. n ದೊಡ್ಡದಾಗ್ತಿದ್ದಂಗೆ n ವ್ಯಾಲ್ಯೂ ದೊಡ್ಡದಾಗ್ತಿದ್ದಂಗೆ ಮಕ್ಕಳ r ಪವರ್ ಏನಾಗ್ತಾ ಹೋಗುತ್ತೆ, 0 ಆಗ್ತಾ ಹೋಗುತ್ತೆ. ಅದನ್ನೇ ಇಲ್ಲಿ ಬರೆದಿರೋದು. n ವ್ಯಾಲ್ಯೂ ಏನಿದ್ರಲ್ಲಿ n is equal to 2 ಇದೆ, ಇಲ್ಲೇನಾಗಿದೆ n ವ್ಯಾಲ್ಯೂ 4 ಆಗ್ತಾ ಇದೆ. ಆಸ್ ಇಟ್ ಇಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದ್ದಂಗೆ ಮಕ್ಕಳ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಅಂದರೆ ಈ ರೀತಿ ಏನಾಗ್ತಿದೆ, 0ಗೆ ಹೋಗ್ತಾ ಇದೆ. ಸೊ ಇಲ್ಲೇನಾಗುತ್ತೆ, ವಾಟ್ ಡು ಐ ಗೆಟ್ ದೆನ್? ಸೊ therefore Sn is equal to it is a into 1 minus 0 divided by, okay, it is 1 minus r. So therefore we got here it is a by 1 minus r. So Sn is equal to it is a by 1 minus r. So this is the concept where each and everyone should know students. ಈ ಕಾನ್ಸೆಪ್ಟ್ ಏನಂತ ಕೊಡುತ್ತೆ ಮಕ್ಕಳ ನನಗೆ. ಸೊ ಇದು ಯಾವುದಕ್ಕೆ ಯೂಸ್ ಮಾಡ್ತೀವಿ, ಮಕ್ಕಳ, ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್. ಸೊ ಏನು ಕೇಸ್ ಇದೆ, ದೀಸ್ ಆರ್ ದ 2 ಕೇಸಸ್ ವಿಚ್ ವಿ ನೀಡ್ ಟು ನೋ. ಇದು n tends to infinity ಮತ್ತೆ mod r is lesser than 1. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ಈಗ ಯಾವ ಕಾನ್ಸೆಪ್ಟ್ ಗೊತ್ತಾಗಬೇಕು ಮಕ್ಕಳ ನಮಗೆ. ಸೊ ವಿಚ್ ಆರ್ ದ ಕಾನ್ಸೆಪ್ಟ್ ವಿಚ್ ಐ ನೀಡ್ ಟು ನೋ ನಾವು. ಇನ್ಸರ್ಷನ್ ಆಫ್ ಅರ್ಥಮೆಟಿಕ್ ಮೀನ್. ಸೊ ಫಸ್ಟ್ ಜೊಮೆಟ್ರಿಕ್ ಮೀನ್ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ. ಫಸ್ಟ್ ಜೊಮೆಟ್ರಿಕ್ ಮೀನ್ ಬಗ್ಗೆ ತಿಳ್ಕೊಳ್ಳೋಣ, ಅದಾದ್ಮೇಲೆ ಇನ್ಸರ್ಷನ್ ಆಫ್ ಜೊಮೆಟ್ರಿಕ್ ಮೀನ್ ಬಗ್ಗೆ ಬರೋಣ. ಓಕೆನಾ? ಫೈನ್. ಸೊ ಹಾಗಾದ್ರೆ ಮಕ್ಕಳ, ಲೆಟ್ ಮೀ ಸ್ಟಾರ್ಟ್ ವಿತ್ ದಿಸ್. So let me start with the concept, students. Coming to the geometric mean here. Geometric mean. ಅದಾದ್ಮೇಲೆ ಮಕ್ಕಳ ರಿಲೇಶನ್ಶಿಪ್ ಬಿಟ್ವೀನ್ ಅರ್ಥಮೆಟಿಕ್ ಮೀನ್ ಅಂಡ್ ಜಾಮೆಟ್ರಿಕ್ ಮೀನ್ ಕೂಡ ನನಗೆ ಬೇಕಿದೆ. ಸೊ ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮಕ್ಕಳ. ಕೆಲವು ಸಣ್ಣ ಪ್ರಾಬ್ಲಮ್ಸ್ಗಳನ್ನ ಕೊಟ್ಟು ಹೇಳ್ಕೊಡ್ತೀನಿ. ಯು ವಿಲ್ ಗೆಟ್ ಟು ನೋ ಇಟ್. ಸೊ ಕಮಿಂಗ್ ಟು ದ ಜಾಮೆಟ್ರಿಕ್ ಮೀನ್. ಸೊ ನೋಡಿ, ಲೆಟ್ ಎ ಅಂಡ್ ಬಿ. ಓಕೆ, ಲೆಟ್ ಎ ಅಂಡ್ ಬಿ ಬಿ ಎನಿ ಟು ಪಾಸಿಟಿವ್ ನಂಬರ್ಸ್. ಲೆಟ್ ಎ ಅಂಡ್ ಬಿ ಬಿ ಎನಿ ಟು let a and b be any two positive numbers. Then students, then geometric mean of AB, that is GM. Then geometric mean of A and B is given by, so then geometric mean of A and B is nothing but, in geometric mean of A and B is nothing but students, it is GM. Okay, which is equal to square root of AB. ಅರ್ಥ ಆಗ್ತಿದೆಯೇನ್ರಿ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸರ್ ಹೇಗೆ ಸರ್ ಬಂತಿದ್ದು, ಹೌ ಡಿಡ್ ಐ ಗೆಟ್ ಇಟ್? ಸೊ ನೋಡಿ ಮಕ್ಕಳ, ಇದರಲ್ಲಿ ಓಕೆ, ಸೊ ವಿ ನೀಡ್ ಟು ಯೂಸ್ ಸೇಮ್ ಕಾನ್ಸೆಪ್ಟ್ ಕಂಡ್ರು. ಕಾಮನ್ ರೇಷಿಯೋ ಕಾನ್ಸೆಪ್ಟ್ ಏನಿದೆ ಅದನ್ನೇ ಯೂಸ್ ಮಾಡ್ತೀವಿ ಮಕ್ಕಳ, ಇನ್ನೇನಿಲ್ಲ. ಓಕೆ, ಸೊ ಯಾವ ರೀತಿ ಅಂತಂದ್ರೆ, ಯಾವ ರೀತಿ ಬಂತಂತಂದ್ರೆ, ಓಕೆ, ಲೆಟ್ ಮಿ ಟೇಕ್ ಲೈಕ್ ದಿಸ್ ಸ್ಟೂಡೆಂಟ್ಸ್, ವಾಚ್ ಯುವರ್ ಎವ್ರಿ ಒನ್. ಸೊ ಯಾವ ರೀತಿ ಬಂತಿದ್ದು? ಸೊ ಲೆಟ್ ಜಿ ಬಿ, ಓಕೆ, ಲೆಟ್ ಜಿ ಬಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ, ತುಂಬಾ ಇಂಪಾರ್ಟೆಂಟ್ ಇದು. ಲೆಟ್ ಜಿ ಬಿ ದ ಜಾಮೆಟ್ರಿಕ್ ಮೀನ್. ಲೆಟ್ ಜಿ ಬಿ ದಿ ಜಾಮೆಟ್ರಿಕ್ ಮೀನ್ ಆಫ್ ಎ ಅಂಡ್ ಬಿ. ಓಕೆ, ಆಫ್ ಎ ಅಂಡ್ ಬಿ. ಸೊ ಇದರಲ್ಲಿ ಏನಾಗುತ್ತೆ ಮಕ್ಕಳ, ದೇರ್ಫೋರ್ ದಿಸ್ ಇಂಪ್ಲೈಸ್ ಸ್ಟೂಡೆಂಟ್ಸ್ ಎ ಕಾಮಾ ಜಿ ಕಾಮಾ ಬಿ ಇಸ್ ಇನ್ ಜಿ ಪಿ. ಇದೇನಿರ್ಬೇಕು ಮಕ್ಕಳ, ಇದು ಯಾವುದ್ರಲ್ಲಿ ಇರಬೇಕು, ಜಿ ಪಿ ಅಲ್ಲಿ ಇರಲೇಬೇಕು. ಜಿ ಏನಾದರೂ ಜಾಮೆಟ್ರಿಕ್ ಮೀನ್ ಆಗಿದ್ರೆ ಮಕ್ಕಳ, ಜಾಮೆಟ್ರಿಕ್ ಮೀನ್ ಆಫ್ ಎ ಅಂಡ್ ಬಿ ಆಗಿದ್ರೆ, ನಾವು ಸೀಕ್ವೆನ್ಸಲ್ಲಿ ಬರ್ಕೊಂಡಾಗ ಏನಾಗಿರ್ಬೇಕು, ಅದು ಜಿ ಪಿ ಆಗಿರಲೇಬೇಕು. ಸೊ ಜಿ ಪಿ ಆಗಿದ್ರೆ ಏನಾಗುತ್ತೆ ಮಕ್ಕಳ, ವಿ ಗೆಟ್ ಯರ್ ಜಿ ಬೈ ಎ ಈಕ್ವಲ್ಸ್ ಟು ಇಟ್ ಇಸ್ ಬಿ ಬೈ ಜಿ. ಓಕೆ, ಸೊ ಇಲ್ಲೇನಾಗುತ್ತೆ, ಜಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಬರುತ್ತೆ. ಸೊ ದೇರ್ಫೋರ್ ವಿ ಗಾಟ್ ಯರ್ ಜಿ ಈಕ್ವಲ್ಸ್ ಟು ಇಟ್ ಇಸ್ ರೂಟ್ ಎ ಬಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ದಿಸ್ ಇಸ್ ಹೌ ವಿ ಗೆಟ್ ದ ಜಾಮೆಟ್ರಿಕ್ ಮೀನ್ ಮಕ್ಕಳ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಲ್ಲರಿಗೂ ಅರ್ಥ ಆಗ್ತಿದೆಯಾ? ಸೊ ಏನಾದರೂ ಮಕ್ಕಳ ಜಾಮೆಟ್ರಿಕ್ ಮೀನ್ ಆಗಿದ್ರೆ ಅದನ್ನ ಮಧ್ಯದಲ್ಲಿ, ಅಂದ್ರೆ ಎ ಮತ್ತೆ ಬಿ ನಡುವೆ ಇಟ್ಟರೆ ಏನಾಗುತ್ತೆ ಮಕ್ಕಳ, ಕಂಪ್ಲೀಟ್ ಸೀಕ್ವೆನ್ಸ್ ಏನಾಗುತ್ತೆ, ಇಟ್ ವಿಲ್ ಬಿ ಇನ್ ಜಾಮೆಟ್ರಿಕ್ ಪ್ರೋಗ್ರೆಷನ್ಸ್. ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಸೊ ನೋಡಿ, ಸಪೋಸ್ ಐ ರೈಟ್ ಹಿಯರ್ ಸ್ಟೂಡೆಂಟ್ಸ್, ಎ ಇಸ್ ಈಕ್ವಲ್ ಟು 3 ಆ್ಯಂಡ್ ಬಿ ಇಸ್ ಈಕ್ವಲ್ ಟು 81 ಅಂತ ಅನ್ಕೊಳ್ಳಿ. ಎ ಇಸ್ ಈಕ್ವಲ್ ಟು 3 ಮತ್ತು ಬಿ ಇಸ್ ಈಕ್ವಲ್ ಟು 81 ಅಂತ ಅನ್ಕೊಳ್ಳಿ ಮಕ್ಕಳ. ಸೊ ಹಾಗಾದ್ರೆ ಏನು ಬರುತ್ತೆ ನನಗೆ ಇದರಲ್ಲಿ, ವಾಟ್ ಡು ಐ ಗೆಟ್, ಜಾಮೆಟ್ರಿಕ್ ಮೀನ್. ದೇರ್ಫೋರ್ ಜಾಮೆಟ್ರಿಕ್ ಮೀನ್ ಏನಾಗುತ್ತೆ, ಇಟ್ ಇಸ್ ರೂಟ್ ಆಫ್ ಏನು ಬರುತ್ತೆ ಮಕ್ಕಳ, 3 ಇಂಟು 81 ಬರುತ್ತೆ. ರೈಟ್, ಸೊ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ 3 ಇಂಟು, ಓಕೆ, 9 ಇಂಟು 9, ಹೌದಲ್ವೇನ್ರ, 9 ಸ್ಕ್ವೇರ್, 3 ಇಂಟು 9 ಸ್ಕ್ವೇರ್. ಓಕೆ, ಸೊ ವಿ ಗಾಟ್ ಯುವರ್ ಡೇಸ್. ಸೊ ಇದೇನು 243 ಅಲ್ಲ. ಓಕೆ, ಸೊ ಇದೇನಾಗುತ್ತೆ ಮಕ್ಕಳ, ವಿ ಗಾಟ್ ಯುವರ್
ಓಕೆ ಸೊ 243 ಫೈನ್ 243 ಸರಿ ಬರೋದಿಲ್ಲ 27 ಓಕೆ ಸೊ ಇಲ್ಲೇನು ಬರುತ್ತೆ ಮಕ್ಕಳ 3 ಇಂಟು ಇದು 9 ಸ್ಕ್ವೇರ್ ಅಲ್ಲ 9 ಸ್ಕ್ವೇರ್ ಅಂದರೆ ಏನಾಗುತ್ತೆ ಮಕ್ಕಳ 9 ಇಂಟು ರೂಟ್ 3 ಆಗುತ್ತೆ ಸೊ ವಿ ಗಾಟ್ ಹಿಯರ್ 9 ಇಂಟು ರೂಟ್ 3 ಆಗುತ್ತೆ ಜೋಮೆಟ್ರಿಕ್ ಮೀನ್ ಇಸ್ ನಥಿಂಗ್ ಬಟ್ 9 ಇಂಟು ರೂಟ್ 3 ಆಯಿತು ಹೌದಲ್ಲ ಮಕ್ಕಳ ದಿಸ್ ಇಸ್ ವಾಟ್ ವಿ ಗೆಟ್ ಹೌದಲ್ವೇನೋ ಸೊ ಇಟ್ ಇಸ್ ನಥಿಂಗ್ ಬಟ್ 9 ಇಂಟು 3 ಆಯಿತು ಓಕೆ ಸೊ ಹಾಗಾದರೆ ಸೊ ನಿಮಗೆ ಇದಕ್ಕಿಂತ ತಗೊಳ್ಳೋದಕ್ಕಿಂತ ಓಕೆ ಪರವಾಗಿಲ್ಲ ಇಟ್ಸ್ ಓಕೆ ಫೈನ್ ದೇರ್ ಫೋರ್ ಏನಾಗುತ್ತೆ ಮಕ್ಕಳ ಇದರಲ್ಲಿ ದೇರ್ ಫೋರ್ ಸ್ಟೂಡೆಂಟ್ಸ್ 3, 9 ರೂಟ್ 3, 81 ಇಸ್ ಇನ್ ಜಿ ಪಿ ಹೌದಲ್ವೇನ್ರ ಇಸ್ ಇನ್ ಜಿ ಪಿ ಹೇಗೆ ನೋಡಿ ಮಕ್ಕಳ ಇದರಲ್ಲಿ ವಾಟ್ ಈಸ್ ದಿಸ್ ವ್ಯಾಲ್ಯೂ ಸಿನ್ಸ್ ಕಾರಣ ಏನು ಮಕ್ಕಳ ಇದರಲ್ಲಿ ಸಿನ್ಸ್ 9 ರೂಟ್ 3 ಡಿವೈಡೆಡ್ ಬೈ 3 ವಾಟ್ ಈಸ್ ದಿಸ್ ವ್ಯಾಲ್ಯೂ ಏನಾಗುತ್ತೆ ಮಕ್ಕಳ ಇದು ದಿಸ್ ಇಸ್ ವಾಟ್ ದಿಸ್ ಇಸ್ ನಥಿಂಗ್ ಬಟ್ 9 ಓಕೆ ಸಾರಿ 3 ರೂಟ್ 3 ಆಯಿತು ಹೌದಲ್ಲ ಏನೋ ಇದೇನಾಯಿತು 3 ರೂಟ್ 3 ಆಯಿತು ಈಗ ಬನ್ನಿ ಮಕ್ಕಳ ಆ್ಯಂಡ್ 81 ಡಿವೈಡೆಡ್ ಬೈ 9 ರೂಟ್ 3 ಏನರು ಆಗುತ್ತಿದು ಓಕೆ ಸೊ ಇದೇನಾಗುತ್ತೆ ಮಕ್ಕಳ ಇದರಲ್ಲಿ ವಿ ಗಾಟ್ ಇಯರ್ 9 ಬೈ ರೂಟ್ 3 ಹೌದಲ್ವೇನ್ರ ಇದೇನಾಗುತ್ತೆ 9 ಬೈ ರೂಟ್ 3 ಆಯಿತು ಬಟ್ ವಾಟ್ ಐ ಕ್ಯಾನ್ ಡೂ ಇಯರ್ ಐ ಕ್ಯಾನ್ ರೈಟ್ ಇಟ್ ಆಸ್ 3 ಇಂಟು 3 ಡಿವೈಡೆಡ್ ಬೈ ರೂಟ್ 3 and further students I can write it as 3 into root 3 divided by root 3 so what we got here 3 root 3 ಅಂದ್ರೆ ಏನಾಗ್ತಿದೆ ಮಕ್ಕಳ ಇದರಲ್ಲಿ ಕಾಮನ್ ರೇಷಿಯೋ ಸೇಮ್ ಬರ್ತಾ ಇದೆ what I am getting here the common ratio as same so common ratio ಏನಾಗಿದೆ ಮಕ್ಕಳ ಕಾಮನ್ ರೇಷಿಯೋ ಎರಡಕ್ಕೂ ಕೂಡ ಸೇಮ್ ಇದೆ ಹೌದಲ್ಲ ಇದನ್ನ a1 a2 a3 ಅಂತ ತಗೊಂಡ್ರೆ ಸಪೋಸ್ ಐ ಟೇಕ್ ದಿಸ್ ಆಸ್ a1 a2 and a3 ಓಕೆ ಸೊ ಇದನ್ನೇನಾದರೂ ಮಕ್ಕಳ ನಾನು a1 a2 a3 ಓಕೆ ಇದನ್ನ ನಾನು ಏನಾದರೂ a1 a2 ಮತ್ತು a3 ಅಂತ ತಗೊಂಡ್ರೆ okay so what do I get ಏನಾಗುತ್ತೆ ಮಕ್ಕಳ ಇದರಲ್ಲಿ so we got here we get r equals to a2 by a1 and here we get it is what this is nothing but it is a3 by a2 it is nothing but it is a3 by a2 I hope this is clear ಅರ್ಥ ಆಗಿದೆ ಎಲ್ಲರಿಗೂ did everyone understood this ಕ್ಲಾರಿಟಿ ಸಿಕ್ಕಿದೆಯಲ್ಲ ಮಕ್ಕಳ ಓಕೆ ಫೈನ್ ಸೊ ಈಗ ನನಗೆ ಜಾಮೆಟ್ರಿಕ್ ಮೀನ್ ಬಗ್ಗೆ ಗೊತ್ತಾಯ್ತು ಮಕ್ಕಳ ಈಗ ಇನ್ಸರ್ಷನ್ ಆಫ್ ಜಾಮೆಟ್ರಿಕ್ ಮೀನ್ ಇದು ಮಕ್ಕಳ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಸೊ ಇನ್ಸರ್ಷನ್ ಆಫ್ ಜಾಮೆಟ್ರಿಕ್ ಮೀನ್ ಆಗಿ ಲಾಸ್ಟಲ್ಲಿ ಮಕ್ಕಳ ರಿಲೇಷನ್ಶಿಪ್ ಬಿಟ್ವೀನ್ ಅರ್ಥಮೆಟಿಕ್ ಮೀನ್ ಆ್ಯಂಡ್ ಜಾಮೆಟ್ರಿಕ್ ಮೀನ್ ಕೂಡ ಹೋಗೋಣ ಓಕೆ ಸೊ ನೆಕ್ಸ್ಟ್ ಏನು ಬರ್ಬೇಕು ಮಕ್ಕಳ ನನಗೆ ಇನ್ಸರ್ಷನ್ ಆಫ್ ಜಾಮೆಟ್ರಿಕ್ ಮೀನ್ ಓಕೆ ಸೊ ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಬೇಕು ಮಕ್ಕಳ ನನಗೆ ಇನ್ಸರ್ಷನ್ ಆಫ್ ಜಾಮೆಟ್ರಿಕ್ ಮೀನ್ ಹೌದಲ್ಲ ಸೊ ಇನ್ಸರ್ಷನ್ ಆಫ್ ಇಟ್ ಇಸ್ ಜಾಮೆಟ್ರಿಕ್ ಮೀನ್ ಓಕೆ ಇನ್ಸರ್ಷನ್ ಆಫ್ ಜಾಮೆಟ್ರಿಕ್ ಮೀನ್ ಸೊ ಈಗ ಆಲ್ರೆಡಿ ಗೊತ್ತಾಯ್ತು ಮಕ್ಕಳ ಈಗ ಒಂದು ವಿಷಯ ಗೊತ್ತಾಯ್ತು ನಿಮಗೆ ಏನು ಗೊತ್ತಾಯಿತು ಒಂದೇ ಒಂದು ಜಾಮೆಟ್ರಿಕ್ ಮೀನ್ ಇನ್ಸರ್ಟ್ ಮಾಡಿದಾಗ ಯಾವ ಫಾರ್ಮುಲಾ ಬರುತ್ತೆ ಅಂತ ಗೊತ್ತಾಯಿತು ಯಾವುದು g is equal to root ab ಸಪೋಸ್ ಇಫ್ ಐ ಇನ್ಸರ್ಟ್ 2 ಜಾಮೆಟ್ರಿಕ್ ಮೀನ್ಸ್ ಲೆಟ್ ಮಿ ಕಮ್ ಟು ದಿ ಸ್ಟೂಡೆಂಟ್ಸ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸೊ ಈಗ ನೋಡಿ ಮಕ್ಕಳ 3 ಗ್ಯಾಪ್ 81 ಅಂತ ಬಂದಾಗ ವಾಟ್ ಎವರ್ ದಿಸ್ ಗ್ಯಾಪ್ ಸ್ಟೂಡೆಂಟ್ಸ್ ಇದು ಫಸ್ಟ್ ಒನ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಎಕ್ಸಾಂಪಲಲ್ಲಿ ಕೊಡ್ತೀನಿ ನೋಡಿ ಮಕ್ಕಳ ವಾಚ್ ಎವ್ರಿ ಒನ್ ಫಸ್ಟ್ ಒನ್ ಸೊ ಇಲ್ಲಿ 3 ಇಸ್ ಇನ್ ಜಿ ಪಿ ಅಂತ ಅನ್ಕೊಳ್ಳಿ ಇದು ಇಸ್ ಇನ್ ಜಿ ಪಿ ಅಂತ ಅನ್ಕೊಳ್ಳಿ ಮಕ್ಕಳು ಸೊ ಇದು ನನಗೆ ಗೊತ್ತಾಗಿದ್ದೇನು ದಿಸ್ ಪ್ಲೇಸ್ ವಿಲ್ ಬಿ ಆಕ್ಯುಪೈಡ್ ವಾಟ್ 9 ರೂಟ್ 3 ಇದು ನನಗೆ ಲಾಸ್ಟ್ ಇದರಿಂದ ಗೊತ್ತಾಯಿತು ಸಪೋಸ್ ಸ್ಟೂಡೆಂಟ್ಸ್ ಐ ರೈಟ್ ಹಿಯರ್ ಸೆಕೆಂಡ್ ಒನ್ 3 ಓಕೆ ಡಬಲ್ ಡ್ಯಾಶ್ ಸೊ ಇಲ್ಲಿ ಕಾಮ ಬರುತ್ತೆ ಓಕೆ ಸೊ ಇಲ್ಲಿ ಕೂಡ ಕಾಮ ಬರುತ್ತೆ ಸೊ ಇದು ಕೂಡ ಇಸ್ ಇನ್ ಜಿ ಪಿ ಅಂತಂದರೆ ಓಕೆ ಸೊ ಇಟ್ ಇಸ್ ಇನ್ ಜಿ ಪಿ ಅಂತ ಬಂದರೆ ಏನು ಮಾಡ್ತೀರಿ ಮಕ್ಕಳ ಸೊ ಸುಮ್ಮನೆ ನಾನು ಬರಿತೀನಿ ಯಾಕಂದರೆ ಈಸಿ ಇದೆ ಇದು ಅದಕ್ಕೋಸ್ಕರ ಬರಿತೀನಿ ಇಲ್ಲಿ 9 ಅಂತ ಬರುತ್ತೆ ಇಲ್ಲಿ 27 ಅಂತ ಬರುತ್ತೆ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಮಕ್ಕಳ ಹೌದಲ್ಲ ಸಪೋಸ್ ಐ ರೈಟ್ ಹಿಯರ್ ಥರ್ಡ್ ಒನ್ ದಟ್ ಈಸ್ 3 ಓಕೆ ಸೊ ಐ ಆಮ್ ಇನ್ಸರ್ಟಿಂಗ್ ಸೊ ಇಲ್ಲೇನಾಗಿದೆ ಮಕ್ಕಳ ಐ ಆಮ್ ಟೇಕಿಂಗ್ ಯರ್ 3 ನಂಬರ್ಸ್ ಇಸ್ ಇನ್ ಜಿ ಪಿ ಅಂತ ಅನ್ಕೊಳ್ಳಿ ಹಾಗಾದರೆ ಇಲ್ಲಿ 3 ನಂಬರ್ ಯಾವ್ದು ಬರುತ್ತೆ ಮಕ್ಕಳ ವಾಟ್ ವಿಲ್ ಬಿ ದೀಸ್ 3 ನಂಬರ್ಸ್ ಈ 3 ನಂಬರ್ ಏನಾಗಬೇಕಾಗಾದ್ರೆ ಇದು ಮೂರು ಜಿ ಪಿ ಎಲ್ಲಿದೆ ಅಂತಂದರೆ ಸೊ ದಿಸ್ ಇಸ್ ಫಸ್ಟ್ ನಂಬರ್ ದಿಸ್ ಇಸ್ ಲಾಸ್ಟ್ ನಂಬರ್ ಹೌದು ಬಟ್ ಇದರಲ್ಲಿ 3 ನಂಬರ್ ಬರುತ್ತೆ ಇದರಲ್ಲಿ ಈ 3 ನಂಬರ್ ಏನಾಗಬೇಕು ಸೊ ದ್ಯಾಟ್ ದ ರಿಸಲ್ಟೆಂಟ್ ಶುಡ್ ಬಿ ಅ ಜಿ ಪಿ ಯಾವುದಾದ್ರು ನಂಬರ್ನ ಹಾಕೋಕ್ಕಾಗಲ್ಲ ಇಲ್ಲಿ ಯಾವುದಾದ್ರು ನಂಬರ್ನ ಹಾಕಂಗಿಲ್ಲ ಯಾಕಂದರೆ ದ ರಿಸಲ್ಟೆಂಟ್ ಶುಡ್ ಬಿ ಅ ಜಿ ಪಿ ಇಲ್ಲೂ ಅಷ್ಟೇ ಯಾವುದೋ ನಂಬರ್ನ ನಾನು ಹಾಕಂಗೇ ಇಲ್ಲ ಯಾಕಂದರೆ ದ ರಿಸಲ್ಟೆಂಟ್ ಶುಡ್ ಬಿ ಅ ಜಿ ಪಿ ಸೊ ಇಲ್ಲೂ ಕೂಡ ಅದೇ ಕೆಲಸ ಇಲ್ಲಿ ಯಾವುದೋ ನಂಬರ್ನ ನಾನು ಹಾಕಂಗೇ ಇಲ್ಲ ಬಿಕಾಸ್ ದ ರಿಸಲ್ಟೆಂಟ್ ಶುಡ್ ಬಿ ಅ ಜಿ ಪಿ ಇಯರ್ ಅರ್ಥ ಆಗ್ತಿದೆಯಾ ಸೊ ಹಾಗಾದರೆ ವಾಟ್ ವಿಲ್ ಬಿ ದೀಸ್ 3 ನಂಬರ್ಸ್ ಈ 3 ನಂಬರ್ ಏನಾಗಿರುತ್ತೆ ಇದೇ ರೀತಿ ಸಪೋಸ್ ಇಫ್ ಐ ಗೋ ವಿತ್ ಫೋರ್ತ್ ಒನ್ ಓಕೆ ಸಪೋಸ್ ಐ ಗೋ ವಿತ್ ಫೋರ್ತ್ ಒನ್ ಇಯರ್ ಇದೇ ರೀತಿ ಮಕ್ಕಳ ಇದೇ ರೀತಿ ಇದರಲ್ಲಿ ಏನಾಗಿದೆ ಫೋರ್ತ್ ಒನಲ್ಲಿ 3 ಓಕೆ ಸೊ 1 2 3 4 ಓಕೆ 81 ಸೊ ಇಸ್ ಇನ್ ಜಿ ಪಿ ಅಂತ ಅನ್ಕೊಳ್ಳಿ ಸೊ ಹಾಗಾದರೆ ಈ 3 ನಂಬರ್ ಏನಾಗಿರುತ್ತೆ ಸೊ 4 ನಂಬರ್ ಈಗ ಸೊ ವಾಟ್ ವಿಲ್ ಬಿ ದೀಸ್ 4 ನಂಬರ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಇದರಲ್ಲಿ ಒಂದು ವಿಷಯ ನಂಗೆ ಅರ್ಥ ಆಗ್ತಿದೆ ಮಕ್ಕಳ ಒಂದಲ್ಲ 2 ವಿಷಯ ಅರ್ಥ ಆಗ್ತಿದೆ ಏನಂತ ಅಂದರೆ ಇದೆಲ್ಲವೂ ಕೂಡ ಜಿ ಪಿ ಎಲ್ಲಿದೆ ಆ್ಯಂಡ್
ಆ್ಯಂಡ್ ಮಕ್ಕಳ ಫಸ್ಟ್ ಟರ್ಮ್ ಯಾವುದು ಲಾಸ್ಟ್ ಟರ್ಮ್ ಯಾವುದು ಅಂತ ಗೊತ್ತಾಗಿದೆ, ಹೌದಲ್ವೇನ್ರ? ಇದರಲ್ಲಿ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಯಾವುದು ಅಂತ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಮೂರನೇ ವಿಷಯ ಏನಂದರೆ ನಂಬರ್ ಆಫ್ ಟರ್ಮ್ಸ್ ಕೂಡ ಗೊತ್ತಾಗ್ತಿದೆ. ಸೊ ಇದರಲ್ಲಿ ಮೊದಲನೇದಾಗಿ ಇದು ಜಿ ಪಿ ಎಲ್ ಇದೆ ಯಾವುದು. ಸೊ ಇದರಲ್ಲಿ ಎರಡು ವಿಷಯ ನನಗೆ ಬೇಕು. ಐ ವಾಂಟ್ ಇಯರ್ ಟೂ ಥಿಂಗ್ಸ್. ಯಾವ್ದು ಮಕ್ಕಳ ಎರಡು ವಿಷಯ ಅಂತಂದರೆ, ಇದರಲ್ಲಿ ಎ ಇಸ್ ಈಕ್ವಲ್ ಟು ವಾಟ್ ಸ್ಟೂಡೆಂಟ್ಸ್ 3, ಆ್ಯಂಡ್ ಇದರಲ್ಲಿ ಬಿ ಅಂತ ಅನ್ಕೊಳ್ಳಿ, ವಿಚ್ ಇಸ್ 81 ಅಂತ ಅನ್ಕೊಳ್ಳಿ ಮಕ್ಕಳ. ಸೊ ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್. ಓಕೆ, ಇದು ಫಸ್ಟ್ ಟರ್ಮ್ ಆಯಿತು. ಇದೇನಾಯ್ತು, ಇದು ದಿಸ್ ಇಸ್ ಫಸ್ಟ್ ಟರ್ಮ್. ಓಕೆ, ದಿಸ್ ಇಸ್ ಫಸ್ಟ್ ಟರ್ಮ್ ಆ್ಯಂಡ್ ದಿಸ್ ಇಸ್ ಲಾಸ್ಟ್ ಟರ್ಮ್, ದಟ್ ಇಸ್ ಎ ಎನ್. ಓಕೆ, ದಿಸ್ ಇಸ್ ಫಸ್ಟ್ ಟರ್ಮ್ ಆ್ಯಂಡ್ ದಿಸ್ ಇಸ್ ಸ್ಟೂಡೆಂಟ್ಸ್ ಲಾಸ್ಟ್ ಟರ್ಮ್, ದಟ್ ಇಸ್ ಎ ಎನ್. ಹೌದಲ್ಲ, ದಿಸ್ ಇಸ್ ಎ ಎನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಹಾಗಾದರೆ ಮಕ್ಕಳ ಟೋಟಲ್ ಎಷ್ಟಾಯಿತು, ಟೋಟಲ್ ಎಷ್ಟು ಟರ್ಮ್ಸ್ ಆಯಿತು ಇದರಲ್ಲಿ? ಟೋಟಲ್ ಹೌ ಮೆನಿ ಟರ್ಮ್ಸ್ ಐ ಗಾಟ್ ಇಯರ್? ಟೋಟಲ್ ಸ್ಟೂಡೆಂಟ್ಸ್, ಟೋಟಲ್ ಐ ಗಾಟ್ ಇಯರ್ ಹೌ ಮೆನಿ ಟರ್ಮ್ಸ್? 3 ಟರ್ಮ್ಸ್. ಹೌದಲ್ವೇನೋ? ಸೊ ಟೋಟಲ್ ಎಷ್ಟು ಟರ್ಮ್ಸ್ ಇದೆ ಮಕ್ಕಳ ಇದರಲ್ಲಿ? ಟೋಟಲ್ ದೆರ್ ಆರ್ 3 ಟರ್ಮ್ಸ್. ಟೋಟಲ್ ಈಕ್ವಲ್ಸ್ ಟು ದೆರ್ ಆರ್ 3 ಟರ್ಮ್ಸ್ ಇಯರ್. ಯಾವುದ್ಯಾವ್ದ್ರ 3 ಟರ್ಮ್ ಇದರಲ್ಲಿ? ವಿಚಾರದ 3 ಟರ್ಮ್ ಸ್ಟೂಡೆಂಟ್ಸ್ ಯಾವುದು ಮಕ್ಕಳ? 3 ಟರ್ಮ್ ಇದರಲ್ಲಿ ನನಗೆ 1 2 3, ದೆರ್ ಆರ್ 3 ಟರ್ಮ್ಸ್ ಇಯರ್. ಸೊ ಇಲ್ಲಿಗೆ ಬರೋಣ ಮಕ್ಕಳ. ನೆಕ್ಸ್ಟ್ ಕಮಿಂಗ್ ಟು ದಿಸ್. ಸೊ ಇಲ್ಲಿಗೆ ಬರೋಣ. ಸೊ ಕಮಿಂಗ್ ಟು ದಿಸ್ ಸ್ಟೂಡೆಂಟ್ಸ್, ಎ ಈಸ್ ಈಕ್ವಲ್ ಟು, ಸೊ ಇದರಲ್ಲಿ ಏನಿದೆ, ವಾಟ್ ಐ ಹ್ಯಾವ್ ಗಾಟ್, ಎ ಈಸ್ ಈಕ್ವಲ್ ಟು, ಸೊ ಎ ಈಸ್ ಈಕ್ವಲ್ ಟು 3, ಬಿ ಈಸ್ ಈಕ್ವಲ್ ಟು 81, ವಿಚ್ ಇಸ್ ನಥಿಂಗ್ ಬಟ್ ಎ ಎನ್. ಓಕೆ, ವಿಚ್ ಇಸ್ ನಥಿಂಗ್ ಬಟ್ ಎ, ದಟ್ ಇಸ್ ಫಸ್ಟ್ ಟರ್ಮ್. ಆ್ಯಂಡ್ ಟೋಟಲ್ ನಂಬರ್ ಆಫ್ ಎಷ್ಟು ಟರ್ಮ್ಸ್ ಎಷ್ಟಿದೆ ಮಕ್ಕಳ ಇದರಲ್ಲಿ? ಟೋಟಲ್ ಎಷ್ಟಿದೆ ಇದರಲ್ಲಿ? ಟೋಟಲ್ ಈಕ್ವಲ್ಸ್ ಟು ದೆರ್ ಆರ್ 4 ಟರ್ಮ್ಸ್. ಅರ್ಥ ಆಗ್ತಿದೆಯೇನ್ರಿ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ಹಾಗಾದರೆ ಇದೇನಾಗುತ್ತೆ ಮಕ್ಕಳ? ಇದರಲ್ಲಿ ಏನಾಗುತ್ತೆ? ದಿಸ್ ಇಸ್ ನಥಿಂಗ್ ಬಟ್ A3 ಆಗುತ್ತೆ. ಇದೇನಾಗುತ್ತೆ? ದಿಸ್ ಇಸ್ ನಥಿಂಗ್ ಬಟ್ A4 ಆಗುತ್ತೆ. ಒಪ್ಕೊಳ್ತೀರಾ ಎಲ್ಲರೂ? ಓಕೆ, ಹಾಗಾದರೆ ಇಲ್ಲಿಗೆ ಹೇಳಿ ಮಕ್ಕಳ. ಹಾಗಾದರೆ ಕಮಿಂಗ್ ಟು ದಿಸ್ ಏನಾಗುತ್ತೆ? ಸೊ ವಾಟ್ ವಿ ಗೆಟ್, ಎ ಈಸ್ ಈಕ್ವಲ್ ಟು 3. ಓಕೆ, ಎ ಈಸ್ ಈಕ್ವಲ್ ಟು 3, ಬಿ ಈಸ್ ಈಕ್ವಲ್ ಟು 81. ಸೊ ದಿಸ್ ಇಸ್ ಎ ಆ್ಯಂಡ್ ದಿಸ್ ಇಸ್ ಬಿ, ಸಾರಿ ಎ ಎನ್. ಓಕೆ, ಹಾಗಾದರೆ ಟೋಟಲ್ ಎಷ್ಟು ಟರ್ಮ್ಸ್ ಇದೆ ಮಕ್ಕಳ ಇದರಲ್ಲಿ? ಟೋಟಲ್ ಈಕ್ವಲ್ಸ್ ಟು ದೆರ್ ಆರ್ 5 ಟರ್ಮ್ಸ್. ಸೊ ಹಾಗಾದರೆ ಇದೇನಾಗುತ್ತೆ ಮಕ್ಕಳ? ವಾಟ್ ವಿಲ್ ಬಿ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ A5. ಸರ್, ಯಾಕೆ ಸರ್ ಹಿಂಗೆ ಬರೆಸ್ತಾ ಇದ್ದೀರಿ? ವೈ ಆರ್ ಯು ರೈಟಿಂಗ್ ಲೈಕ್ ದಿಸ್ ಸರ್? ಕಾರಣ ಇದೆ ಮಕ್ಕಳ, ಹೇಳ್ಕೊಡ್ತೀನಿ. ಕಾರಣ ಇದೆ. ಯಾಕಂದರೆ ನೋಡಿ, ನನಗೆ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಗೊತ್ತಾಯ್ತು ಮಕ್ಕಳ, ಬಟ್ ನನಗೆ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಗೊತ್ತಿಲ್ಲದೆ ಇದ್ದರೆ ಏನು ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಳಕ್ಕಾಗಲ್ಲ. ನೋಡಿ, ಕಾಮನ್ ರೇಷಿಯೋ ಫೈಂಡ್ ಔಟ್ ಮಾಡೋದಕ್ಕೆ ನನಗೆ ಏನು ಫಾರ್ಮುಲಾ ಗೊತ್ತಿದ್ರು ಸಾಕು. ಸೊ ನಿಮಗೆ ಮಕ್ಕಳ ಕಾಮನ್ ರೇಷಿಯೋ ಫೈಂಡ್ ಔಟ್ ಮಾಡೋದಕ್ಕೆ ಏನು ಫಾರ್ಮುಲಾ ಗೊತ್ತಿರಬೇಕು. ಸೊ ಏನು ಫಾರ್ಮುಲಾ ಗೊತ್ತಿರಬೇಕಾದ್ರೆ ಫಸ್ಟ್ ಎಷ್ಟು ಟರ್ಮ್ಸ್ ಇದೆ ಅಂತ ಗೊತ್ತಿರಬೇಕು. ಫಸ್ಟ್ ಎಷ್ಟು ಟರ್ಮ್ಸ್ ಅಂತ ಗೊತ್ತಿದ್ರೆ ಮಾತ್ರ ಮಕ್ಕಳ ನಾನು ಕಾಮನ್ ರೇಷಿಯೋನ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಕಾಮನ್ ರೇಷಿಯೋ ಫೈಂಡ್ ಔಟ್ ಮಾಡೋಕ್ಕಂದ್ರೆ ಎಷ್ಟು ನಂಬರ್ ಆಫ್ ಟರ್ಮ್ಸ್ ಇದೆ ಅಂತ ಗೊತ್ತಾಗಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಪ್ರತಿಯೊಂದರಲ್ಲೂ ಕೂಡ ಎಷ್ಟು ಟರ್ಮ್ಸ್ ಇದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡಿ, ವಾಚ್ ಯುವರ್ ಸ್ಟೂಡೆಂಟ್ಸ್, ಅದೇ ರೀತಿ ಇಲ್ಲೂ ಕೂಡ ಆಗುತ್ತೆ. ಸೊ ಇದೇ ರೀತಿ ಕಾನ್ಸೆಪ್ಟ್ನ ನೋಡಿ ಈಗ. ಸೊ ಲೆಟ್ ಮೀ ಟೆಲ್ ಯುವರ್, ವಾಚ್ ಯುವರ್ ಸ್ಟೂಡೆಂಟ್ಸ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ. ಇನ್ಸರ್ಷನ್ ಆಫ್ ಜಾಮೆಟ್ರಿಕ್ ಮೀನ್. ಸೊ ಯಾವ ಕಾನ್ಸೆಪ್ಟ್ ಮಕ್ಕಳ? ಈಗ ಇನ್ಸರ್ಷನ್ ಆಫ್ ಜಾಮೆಟ್ರಿಕ್ ಮೀನ್ ಬಿಟ್ವೀನ್ ಎ ಆ್ಯಂಡ್ ಬಿ. ಓಕೆ, ಇನ್ಸರ್ಷನ್ ಆಫ್ n ಜಾಮೆಟ್ರಿಕ್ ಮೀನ್ಸ್. ಓಕೆ, ಇದರಲ್ಲಿ ಎಷ್ಟು ಜಾಮೆಟ್ರಿಕ್ ಮೀನ್ ಇನ್ಸರ್ಟ್ ಮಾಡಿದ್ದೀನಿ ಮಕ್ಕಳ? ಇಯರ್ ಐ ಹ್ಯಾವ್ ಇನ್ಸರ್ಟೆಡ್ ಓನ್ಲಿ 1 ಜಾಮೆಟ್ರಿಕ್ ಮೀನ್. ಇಯರ್ ಐ ಹ್ಯಾವ್ ಇನ್ಸರ್ಟೆಡ್ 2 ಜಾಮೆಟ್ರಿಕ್ ಮೀನ್. ಇಯರ್ ಐ ಹ್ಯಾವ್ ಇನ್ಸರ್ಟೆಡ್ 3 ಜಾಮೆಟ್ರಿಕ್ ಮೀನ್. ಇದಕ್ಕೆಲ್ಲ ಆನ್ಸರ್ ಫೈಂಡ್ ಔಟ್ ಮಾಡ್ಕೊಡ್ತೀನಿ ಮಕ್ಕಳ, ಡೋಂಟ್ ವರಿ. ಇಯರ್ ಐ ಹ್ಯಾವ್ ಇನ್ಸರ್ಟೆಡ್ ಹೌ ಮೆನಿ? 4 ಜಾಮೆಟ್ರಿಕ್ ಮೀನ್ಸ್. ಹೌದಲ್ಲ ಮಕ್ಕಳ? ರೈಟ್. ಸೊ ಅದರಿಂದ ಇದರಲ್ಲಿ 3 ಜಾಮೆಟ್ರಿಕ್ ಮೀನ್ಸ್ ಇನ್ಸರ್ಟ್ ಮಾಡಿರೋದ್ರಿಂದ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಾಯಿತು? 5 ಆಯಿತು. ಇದರಲ್ಲಿ ಏನು ಹೇಳಿ ಮಕ್ಕಳ? ಏನೇನಾಗುತ್ತೆ ಇದರಲ್ಲಿ? ಸೊ ಬಿ ಈಸ್ ಈಕ್ವಲ್ ಟು, ನನಗೆ ಬೇಕಾಗಿರೋದೇ ಇದು ಮಕ್ಕಳ. ಬಿ ಈಸ್ ಈಕ್ವಲ್ ಟು 81, ವಿಚ್ ಇಸ್ ನಥಿಂಗ್ ಬಟ್ ಎ ಎನ್, ವಿಚ್ ಇಸ್ ನಥಿಂಗ್ ಬಟ್ ಇಟ್ ಇಸ್ A6. ಓಕೆ, ನನಗೆ ಬೇಕಾಗಿರೋದೇ ಇದು ಮೇಜರ್, ಯಾಕಂದರೆ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? ಟೋಟಲಿ 6. ಓಕೆ, ಸೊ ಈಗ ನೋಡಿ ಇದರಲ್ಲಿ, ಸೊ ಇನ್ಸರ್ಷನ್ ಆಫ್ n ಜಾಮೆಟ್ರಿಕ್ ಮೀನ್ಸ್. Okay, insertion of n geometric means between A and B. Between A and B. Insertion of n geometric means between, it is A and B. Okay, insertion of n geometric means between A and B. So ಏನಾಗುತ್ತೆ ಮಕ್ಕಳ ಇದರಲ್ಲಿ? What do I get here? Insertion of n geometric means between A and B. So ಇಲ್ಲಿ first, so watch your students, okay. So please watch your students. Let G1, G2, G3. Let G1, G2, G3 and so on up to Gn be n geometric means. Be n geometric means between, be n geometric means between A and B. Be n geometric means between A and B. Be n geometric means between A and B. So such that students, such that the resulting sequence, okay, such that the resulting sequence is such that the resulting sequence A comma, okay, such that the resulting sequence A comma G1 comma G2 comma G3
okay, and so on up to gn, okay, up to gn. So is in gp, is in ಸಾರಿ ಮಕ್ಕಳ, ಇನ್ನೊಂದು ಏನು ಬೇಕಿದ್ರೆ ನನಗೆ ಬಿ, ಹೌದಲ್ಲ, ಇದು ಕೂಡ ಬೇಕು. ದಿಸ್ ಇಸ್ ಫಸ್ಟ್ ಟರ್ಮ್, ಓಕೆ, ದಿಸ್ ಇಸ್ ಫಸ್ಟ್ ಟರ್ಮ್, ಇದು ಎಷ್ಟನೇ ಟರ್ಮ್ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಇಸ್ ಇನ್ ಜಿ ಪಿ, ಇದೇನಾಗುತ್ತೆ ಮಕ್ಕಳ, ದಿಸ್ ಇಸ್ ಇನ್ ಜಿ ಪಿ, ಹೌದಲ್ವೇನ್ರು, ದಿಸ್ ಇಸ್ ಇನ್ ಜಿ ಪಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್, ರೈಟ್. ಹಾಗಾದ್ರೆ ಇದು ಎಷ್ಟನೇ ಟರ್ಮ್ ಆಯ್ತು ಮಕ್ಕಳ, ದಿಸ್ ಇಸ್ ಫಸ್ಟ್ ಟರ್ಮ್, ವಿ ನೋ ದ್ಯಾಟ್ ಇಟ್ ಇಸ್ ಫಸ್ಟ್ ಟರ್ಮ್. ಓಕೆ, ಇದು ಫಸ್ಟ್ ಟರ್ಮ್ ಆಯಿತು. ನೋಡ್ರೋ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಒಂದು ಟರ್ಮ್ ಇನ್ಕ್ಲೂಡ್ ಮಾಡಿದಾಗ ಮಕ್ಕಳ ಇದು ಇಟ್ ವಾಸ್ ಅ ಥರ್ಡ್ ಟರ್ಮ್, ಅಂದರೆ ಎರಡು ಜಾಸ್ತಿ ಆಗ್ತಿದೆ. ಇಫ್ ಐ ಆಮ್ ಇನ್ಕ್ಲೂಡಿಂಗ್ 1, ಸೊ 1 + 2 ಇಸ್ ನಥಿಂಗ್ ಬಟ್ 3, ಇಟ್ ಇಸ್ ಅ ಥರ್ಡ್ ಟರ್ಮ್, ಹೌದಲ್ಲ. ಇಲ್ಲಿ ನೋಡಿ ಮಕ್ಕಳ, ಐ ಆಮ್ ಇನ್ಕ್ಲೂಡಿಂಗ್ ಯರ್ 2 ಟರ್ಮ್ಸ್, ಎರಡು ಟರ್ಮ್ ಇನ್ಕ್ಲೂಡ್ ಮಾಡಿದಾಗ ಎಷ್ಟನೇ ಟರ್ಮ್ ಆಯ್ತು ಇದು, ದಿಸ್ ಇಸ್ ದ ಫೋರ್ತ್ ಟರ್ಮ್. ಅಂದರೆ ಯಾವಾಗಲೂ ಕೂಡ ಎರಡು ಟರ್ಮ್ ಜಾಸ್ತಿ ಸಿಗ್ತಾ ಇದೆ. ಇದು 2 ಟರ್ಮ್ಸ್ ಇನ್ಕ್ಲೂಡ್ ಮಾಡಿದ್ರೆ ಇದು ಎಷ್ಟನೇ ಟರ್ಮ್ ಆಗಿರುತ್ತೆ ಮಕ್ಕಳ, ಫೋರ್ತ್ ಟರ್ಮ್. ಇಲ್ಲಿ ನೋಡಿ 3 ಟರ್ಮ್ಸ್ನ ಇನ್ಕ್ಲೂಡ್ ಮಾಡಿದ್ರೆ ಇದು ಎಷ್ಟು ಟರ್ಮ್ ಆಯಿತು, 5 ಟರ್ಮ್ಸ್, ಇದು ಫಿಫ್ತ್ ಟರ್ಮ್ ಆಯಿತು. ಇದರಲ್ಲಿ 4 ಟರ್ಮ್ಸ್ನ ಇನ್ಕ್ಲೂಡ್ ಮಾಡಿದ್ರೆ ಮಕ್ಕಳ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಾಯಿತು, 6th ಟರ್ಮ್ ಆಯಿತು. ಅಂದರೆ ಯಾವಾಗಲೂ ಕೂಡ ಎರಡು ನಂಬರ್ ಜಾಸ್ತಿ ಬರುತ್ತೆ ದ ಟರ್ಮ್. ಇದು ಯಾವ ಟರ್ಮ್ ಆಗುತ್ತೆ ಮಕ್ಕಳ, ಇಲ್ಲಿ ಏನು ಇನ್ಸರ್ಟ್ ಮಾಡಿರ್ತೀನಿ +2 ಆಗುತ್ತೆ, ಹೌದಲ್ಲ, ಪೊಸಿಷನ್ ಬಂದು +2 ಆಗುತ್ತೆ. ಇಲ್ಲಿ 4 ಇನ್ಕ್ಲೂಡ್ ಮಾಡಿದ್ರೆ ದ ಪೊಸಿಷನ್ ಆಫ್ ದಿಸ್ ಇಸ್ ವಾಟ್, 6. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಎಷ್ಟು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮಕ್ಕಳ, ಇಲ್ಲಿ ಎಷ್ಟು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ, ಐ ಆಮ್ ಇನ್ಕ್ಲೂಡಿಂಗ್ ಯರ್ n ಟರ್ಮ್ಸ್ ಇನ್ಕ್ಲೂಡ್ ಮಾಡ್ತಿರೋದ್ರಿಂದ ಮಕ್ಕಳ ಇದ್ರ ಪೊಸಿಷನ್ ಎಷ್ಟಾಗುತ್ತೆ, +2 ಆಗುತ್ತೆ. +2 ಅಂದ್ರೆ ಏನು, ದಿಸ್ ಇಸ್ ನಥಿಂಗ್ ಬಟ್ an +2 ಆಗುತ್ತೆ, ಹೌದಲ್ವೇನ್ರೋ, ದಿಸ್ ಇಸ್ an +2th ಟರ್ಮ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೇನ್ರಪ್ಪ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಸೊ ಹಾಗಾದ್ರೆ ನೋಡಿ ಮಕ್ಕಳ, ಇದರಲ್ಲಿ therefore ಏನಾಗುತ್ತೆ, b is equal to it is a into n + 2. okay, this is an +2 term. So what is that, a into r power ಏನಾಗುತ್ತೆ ಮಕ್ಕಳ, n + 2 - 1 ಬರುತ್ತೆ. therefore it is a into r power it is n + 1. ಸೊ ಯಾಕೆ ಅಂತ ಗೊತ್ತಾಗ್ತಿದೆ ಮಕ್ಕಳ ಇದು? ಸೊ ಯಾಕೆ, ಬಿಕಾಸ್ ವಿ ಯೂಶ್ವಲಿ ನೋ nth ಟರ್ಮ್ ಫಾರ್ಮುಲಾ ಏನು ಮಕ್ಕಳ, ವಾಟ್ ಈಸ್ nth ಟರ್ಮ್ ಫಾರ್ಮುಲಾ ಹೇಳ್ರೋ, ವಾಟ್ ಈಸ್ nth ಟರ್ಮ್ ಫಾರ್ಮುಲಾ? nth ಟರ್ಮ್ ಫಾರ್ಮುಲಾ ಏನು ಬರುತ್ತೆ, nth ಟರ್ಮ್ ಫಾರ್ಮುಲಾ ಬಂದು ಇಟ್ ಈಸ್ an = a into r power n - 1, ಹೌದಲ್ಲ. ಹಾಗಾದ್ರೆ n + 1th ಟರ್ಮ್ ಫಾರ್ಮುಲಾ ಏನು ಬರುತ್ತೆ, ಹಾಗಾದ್ರೆ n + 1th ಟರ್ಮ್ ಫಾರ್ಮುಲಾ ಏನು ಬರುತ್ತೆ ಮಕ್ಕಳ, n + 1th ಟರ್ಮ್. ಸೊ n + 1th ಟರ್ಮ್ ಫಾರ್ಮುಲಾ ಏನು ಬರುತ್ತೆ, ದಿಸ್ ಇಸ್ ನಥಿಂಗ್ ಬಟ್ an = it is a into r power it is n + 1, ಓಕೆ, -1. ಸೊ ಏನು ಬರುತ್ತೆ ಇದರಲ್ಲಿ, an = it is a into r power n, a into r power n, ಹೌದಲ್ವೇನ್ರೋ, ರೈಟ್. ಅದೇ ರೀತಿ n + 2th ಟರ್ಮ್ ಫಾರ್ಮುಲಾ, ವಾಟ್ ಈಸ್ n + 2th ಟರ್ಮ್ ಫಾರ್ಮುಲಾ? ಸೊ n + 2th ಟರ್ಮ್ ಇಸ್ ನಥಿಂಗ್ ಬಟ್ it is an = it is a into r power n + 2 - 1. So therefore we got here it is a into r power it is n + 1. ಅರ್ಥ ಆಗಿದೆಯಾ? ಸೊ ಸೇಮ್ ಥಿಂಗ್ ವಿ ಆರ್ ರೈಟಿಂಗ್ here ಸ್ಟೂಡೆಂಟ್ಸ್, ವೇರ್ r is capital R is nothing but common ratio. ಸೊ ಏನು ಮಕ್ಕಳ ಇದು, what is this r? So where students capital R is nothing but it is a common ratio. This is what? This is common ratio. ಓಕೆ, ಸೊ ಹಾಗಾದ್ರೆ ಏನಾಗುತ್ತೆ ಮಕ್ಕಳ, ಇದರಲ್ಲಿ ನನಗೆ ಮೇಜರ್ ಬೇಕಾಗಿರೋದೇ ಕಾಮನ್ ರೇಷಿಯೋ. ಯಾಕಂದರೆ ಕಂಪ್ಲೀಟ್ ಜೊಮೆಟ್ರಿಕ್ ಪ್ರೋಗ್ರೆಷನ್ ಡಿಪೆಂಡ್ ಆಗಿರೋದೇ ಕಾಮನ್ ರೇಷಿಯೋ ಮೇಲೆ. ಸೊ ವಾಟ್ ಐ ವಾಂಟ್ ಕಾಮನ್ ರೇಷಿಯೋ ಇಯರ್. ಸೊ ವಿ ಗಾಟ್ ಇಯರ್ r power n + 1 = b/a. therefore r is equal to it is b/a. therefore r is equal to students it is b/a whole power it is 1/n + 1. ಏನು ಬರುತ್ತೆ ಮಕ್ಕಳ ಇದರಲ್ಲಿ, 1/n + 1. ಅರ್ಥ ಆಗಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಮಕ್ಕಳ? ಇದೊಂದು ಸಿಕ್ಕಿದ್ರೆ ಸಾಕು, ಇನ್ನು ಉಳಿದಿರೋದೆಲ್ಲ ಆರಾಮ್ಸೆ ಫೈಂಡ್ ಔಟ್ ಮಾಡೋದು ಮಕ್ಕಳ. ದಿಸ್ ಇಸ್ ದ ಮೇಜರ್ ಥಿಂಗ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಅಸ್. ಸೊ ಹಾಗಾದ್ರೆ ನೋಡಿ ಮಕ್ಕಳ, ಸೊ ಲೆಟ್ ಮಿ ಫೈಂಡ್ ಈಚ್ ಆ್ಯಂಡ್ ಎವ್ರಿ ಟರ್ಮ್. ಇನ್ನು ಉಳಿದಿರೋ ಟರ್ಮ್ ಎಲ್ಲ ಆರಾಮ್ಸೆ ಫೈಂಡ್ ಔಟ್ ಮಾಡ್ಬೋದು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಈಗ. ಸೊ ಹಾಗಾದ್ರೆ ಜೀವನ ಏನಾಗುತ್ತೆ ಮಕ್ಕಳ, ಜೀವನ ಏನು ನೋಡಿ, ಇದರಲ್ಲಿ ನೋಡಿ ಮಕ್ಕಳ. ಸೊ ದೇಫೋ, ಸೊ ಇಯರ್ ವಿ ಹ್ಯಾವ್, ಸೊ ನಮ್ಮ ಹತ್ರ ಏನಿದೆ ಮಕ್ಕಳ, ವಿ ಹ್ಯಾವ್ ಇಯರ್ a, g1, a, g1, g2, g3 and so on up to gn and b is in gp. ಹೌದಲ್ವೇನ್ರೋ, is in gp. ಓಕೆ, ಸೊ ಈಗ ನನಗೆ ಗೊತ್ತಾಗಿದ್ದೇನು, ದಿಸ್ ಇಸ್ ಫಸ್ಟ್ ಟರ್ಮ್. ಇದು ಯಾವ್ದು ಮಕ್ಕಳ ಇದು, ದಿಸ್ ಇಸ್ ಫಸ್ಟ್ ಟರ್ಮ್, ಹೌದಲ್ವೇನ್ರೋ, ದಿಸ್ ಇಸ್ ಸೆಕೆಂಡ್ ಟರ್ಮ್, ದಿಸ್ ಇಸ್ ಥರ್ಡ್ ಟರ್ಮ್. ಓಕೆ, ಸೊ ಒಂದು ನಿಮಿಷ, this is second term, right. Okay, this is second term, this is first term. So this is students third term. This is third term and this is fourth term. This is fourth term and this is students ಎಷ್ಟನೇ ಟರ್ಮ್ ಮಕ್ಕಳ ಇದು,
This is which term? N plus 1th term. ಮರಿಬಾರ್ದು. This is n plus 1th term. Okay, so this is n plus 1th term. ಹಾಗಾದ್ರೆ ಇದೇನಾಗುತ್ತೆ ಮಕ್ಕಳ? It is n plus 2th term. It is n plus 2th term. ಇಷ್ಟು ಗೊತ್ತಾಯ್ತು ನನಗೆ. ಹೌದಲ್ಲ? Right? So therefore ನೋಡಿ ಮಕ್ಕಳ G1 is nothing but second term. G1 is nothing but second term students, that is A2. It is nothing but A into R power what? 1. ಹೌದಲ್ವಾ? Right? A into R power 1. So ಅದೇ ರೀತಿ G2 ಮಕ್ಕಳ, G2 is nothing but A3. So ಇದೇನು ಬರುತ್ತೆ ಮಕ್ಕಳ? A into R square. ಹೌದಲ್ವೇನ್ರ? Right. G3 is nothing but it is A4, which is nothing but students, it is AR power 3. ಹೌದಲ್ವೇನ್ರ? Right. So ಯಾಕಂದ್ರೆ ಮಕ್ಕಳ this is nothing but the second term. So ಇದೆಷ್ಟನೇ ಟರ್ಮ್ ಮಕ್ಕಳ ಇದು? This is nothing but second term. Okay, this is second term. This is third term. Okay, this is third term. And this is students which term? Fourth term. Okay, this is fourth term. This is your fourth term. ಮಕ್ಕಳ ಇಲ್ಲಿರೋ ಸಫಿಕ್ಸ್ ನೋಡಿ ಯೋಚನೆ ಮಾಡಬೇಡಿ. ಸೊ ಡೋಂಟ್ ವರಿ ಅಬೌಟ್ ದಿಸ್ ಸಫಿಕ್ಸ್. ಓಕೆ, ಸೊ ಸಫಿಕ್ಸ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಸೊ ಸೇಮ್ ಸಫಿಕ್ಸ್ ಬರುತ್ತೆ ಮಕ್ಕಳ. ಇಲ್ಲಿ 1 ಇದೆಯಾ, ಇಲ್ಲಿ 1 ಬರುತ್ತೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್. ಸೊ ಇಲ್ಲೇನಾಗುತ್ತೆ ಮಕ್ಕಳ? ಜಿ ಎನ್ ಏನಾಗುತ್ತೆ? ಇಟ್ ಇಸ್ ನಥಿಂಗ್ ಬಟ್ ಎ ಎನ್ ಪ್ಲಸ್ 1. ಹೌದಲ್ವೇನ್ರ? ಬಿಕಾಸ್ ಇಟ್ ಇಸ್ ಎನ್ ಪ್ಲಸ್ 1th term. It is n plus 1th term, which is nothing but a into r power, it is n. Okay, so this is which term students? This is n plus 1th term. This is n plus 1th term. I hope this is clear. So agar makla formula ಏನಾಗುತ್ತೆ? What will be the formula? So we got here a into, it is b by a student. Okay, 1 by n plus 1. A into b by a, it is 1 by n plus 1. Next ಏನಾಗುತ್ತೆ? It is a into b by a. And here students, it is 2 by n plus 1. ಏನಾಗುತ್ತೆ ಮಕ್ಕಳ? ಇದು 2 by n plus 1. ಯಾಕೆ? ಬಿಕಾಸ್ ಇಲ್ಲಿ ಏನು ಸಿಕ್ಕಿದೆ ನನಗೆ? ಇಲ್ಲಿ ನೋಡಿ 1 ಇತ್ತು, ಇಲ್ಲಿ ಏನಾಯಿತು? 1 ಬಂತು. ಇಲ್ಲಿ ಏನು ಬಂತು ಮಕ್ಕಳ? 2 ಇದೆ. ಸೊ ಅದೇ 2 ಇಲ್ಲಿ ಬಂತು. ಓಕೆ, ಸೊ ಹಾಗಾದ್ರೆ ಏನಾಗುತ್ತೆ ಮಕ್ಕಳ ಇದರಲ್ಲಿ? ಸೊ ವಿ ಗಾಟ್ ಹಿಯರ್ ಇಟ್ ಇಸ್ a into, it is b by a ಹೋಲ್ ಪವರ್, it is 3 by n plus 1. ಸೊ ಇದೇ ರೀತಿ ಹೋದ್ರೆ ಮಕ್ಕಳ, ಸೊ ಏನು ಬರುತ್ತೆ ಇದರಲ್ಲಿ? a into b by a ಹೋಲ್ ಪವರ್, it is n by n plus 1. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಗೆಟ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇಲ್ಲಿ 3 ಇದೆ ಮಕ್ಕಳ, ಇಲ್ಲೂ ಕೂಡ 3 ಬಂತು, ಇಲ್ಲಿ n ಇದೆ, ಇಲ್ಲಿ ಕೂಡ ಏನು ಬರುತ್ತೆ ಮಕ್ಕಳ? n ಬರ್ತಾ ಹೋಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಲ್ಲ? ಸೊ ಹಾಗಾದ್ರೆ ಮಕ್ಕಳ, ಲೆಟ್ ಮಿ ಕಮ್ ಟು ದಿಸ್ ಪ್ರಾಬ್ಲಮ್. ಸೊ ಲೆಟ್ ಮಿ ಕಮ್ ಟು ದಿಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಡೂಪ್ಲಿಕೇಟ್ ಫೈಲ್ ಮಾಡ್ಕೊಂಡಿದ್ದೀನಿ ಇದನ್ನ. ಸೊ ಹಾಗಾದ್ರೆ ಲೆಟ್ ಮಿ ಫೈಂಡ್ ಆಲ್ ದೀಸ್ ಥಿಂಗ್ಸ್. ಒಂದೊಂದಾಗ ಫೈಂಡ್ ಔಟ್ ಮಾಡ್ಕೊಂಬರೋಣಲ್ಲ ಮಕ್ಕಳ? ಆಲ್ರೆಡಿ ಒಂದು ಫೈಲ್ ಇಟ್ಟಿದ್ದೀನಿ ಇದು. ಸೊ ನನಗೀಗ ಅವಶ್ಯಕತೆ ಇಲ್ಲ ಇದು. ಓಕೆ, ಸೊ ಇಲ್ಲಿ ಬಿಡಿ, ಪರವಾಗಿಲ್ಲ. ಓಕೆ ಫೈನ್. ಸೊ ಇಲ್ಲಿ ಬಿಡಿ, ತೊಂದರೆ ಇಲ್ಲ. ಸೊ ನನಗಿಲ್ಲಿ ಬೇಕಾಗಿರೋದೇನು? ಓಕೆ, ಸೊ ಪ್ರತಿಯೊಂದು ಕಾನ್ಸೆಪ್ಟಲ್ಲೂ ಮಕ್ಕಳ ವಾಚ್ ಇಯರ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದರಲ್ಲಿ ಲಿಸನ್ ಟು ಮೀ. ಸೊ ಪ್ರತಿಯೊಂದರಲ್ಲೂ ಬೇಕಾಗಿರೋದು ನನಗೆ ಫಸ್ಟ್ ಕಾಮನ್ ರೇಷಿಯೋ. ವಾಟ್ ಈಸ್ ಕಾಮನ್ ರೇಷಿಯೋ ಸ್ಟೂಡೆಂಟ್ಸ್ ಇಲ್ಲಿ? ಸೊ ಇದರಲ್ಲಿ ನೋಡಿ, ಇದರಲ್ಲಿ ಹೌ ಮೆನಿ ಟರ್ಮ್ಸ್ ಆರ್ ಸ್ಟೂಡೆಂಟ್ಸ್? 3 ಟರ್ಮ್ಸ್. ಹೌದಲ್ಲ? A3 is equal to 81 ಆಯಿತು. ಸೊ ಇಲ್ಲಿ ಏನಿದೆ ಮಕ್ಕಳ? A3 is equal to 81. ಹೌದಲ್ವೇನ್ರ? ಸೊ ಇಟ್ ಇಸ್ ನಥಿಂಗ್ ಬಟ್ A into R square equals to 81. Okay, so what is A students? A is nothing but 3. 3 into R square equals to 81. Okay, therefore here R square equals to what? Okay, so common ratio, ಒಂದು ನಿಮಿಷ ಮಕ್ಕಳ, ಒಂದು ನಿಮಿಷ. So A into it is R square equals to 81. Okay, so therefore students, A is nothing but 3. 3 into R square equals to 81. Okay, so therefore here R square equals to, it is 27. Okay, therefore R is equal to root of 27. ಹೌದಲ್ವೇನ್ರ? ಸೊ ಇಟ್ ಇಸ್ ವಾಟ್? ಇಟ್ ಇಸ್ 3 into root 3. Sorry, 3 into 9. Therefore it is R equals to, it is 3 into root 3. ಅರ್ಥ ಆಗ್ತಿದ್ದೇನಪ್ಪ ಎಲ್ಲರಿಗೂ? ರೈಟ್, ದಟ್ ಈಸ್ ಅ ಕಾಮನ್ ರೇಷಿಯೋ. ಆರಾಮ್ಸೆ ಬಂದ್ಬಿಡ್ತು ಮಕ್ಕಳ, ಇಲ್ಲೇನೂ ತೊಂದರೆ ಇಲ್ಲ. ಸೊ ಸೆಕೆಂಡ್ ಟರ್ಮ್ ಯಾವುದು? ಸೆಕೆಂಡ್ ಟರ್ಮ್ ಕೂಡ ಇದ್ದಿದ್ದು ನನಗೆ, ಸಾರಿ, ಸೆಕೆಂಡ್ ಟರ್ಮ್ ಇಸ್ ವಾಟ್? A2. ಇದು ಸೆಕೆಂಡ್ ಟರ್ಮ್ ಅಲ್ಲ ಮಕ್ಕಳ, ಇದು ದಿಸ್ ಇಸ್ ನಥಿಂಗ್ ಬಟ್ A2. ಓಕೆ, ಇದೇನಿದು? ದಿಸ್ ಇಸ್ ನಥಿಂಗ್ ಬಟ್ A2. ಓಕೆ, A3. ಇದೇನಿದು? ದಿಸ್ ಇಸ್ ನಥಿಂಗ್ ಬಟ್ ಯುವರ್ A2, A3, A4. ಹೌದಲ್ವೇನ್ರ? ರೈಟ್, ಇದೇನಾಗತ್ತಿದು? ದಿಸ್ ಇಸ್ ನಥಿಂಗ್ ಬಟ್ A2, A3, A4 ಆ್ಯಂಡ್ ದೆನ್ A5. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಹಾಗಾದ್ರೆ ಮಕ್ಕಳ A2 ಏನು? A2 is nothing but, ಸೊ ಇಲ್ಲೇ ಬರೀತೀನಿ, A2 is nothing but A into capital R. So it is nothing but A2 is equal to, A is nothing but 3. Okay, A is nothing but 3. Fine. So A is nothing but 3 student. ಅದಾದ್ಮೇಲೆ ಏನು ಬರುತ್ತೆ ಮಕ್ಕಳ ಇದರಲ್ಲಿ? 3 into root 3. So it is 3 into root 3. ಸೊ ಏನು ಬಂತು ಮಕ್ಕಳ ಇದರಲ್ಲಿ? 9 into root 3. That is what we got here. ಅರ್ಥ ಆಗ್ತಿದೆಯೇನು ಎಲ್ಲರಿಗೂ? ರೈಟ್. ಓಕೆ, ಸೊ ನೋಡಿ ಈಗ. ಓಕೆ, ಸೊ ಒಂದೊಂದಾಗಿ ಬರ್ತಾ ಹೋಗೋಣ ಮಕ್ಕಳ. ಒಂದು ನಿಮಿಷ, ಲೆಟ್ ಮಿ ಮೇಕ್ ಸಮ್ ಡೂಪ್ಲಿಕೇಟ್ ಕಾಪೀಸ್ ಆಫ್ ದಿಸ್. ಸೊ ಲೆಟ್ ಮಿ ಮೇಕ್ ಸಮ್ ಡೂಪ್ಲಿಕೇಟ್ ಕಾಪೀಸ್ ಆಫ್ ದಿಸ್. ನಮಗೆ ಈಸಿ ಆಗುತ್ತಾಗ. ಜಸ್ಟ್ ಗಿವ್ ಮಿ ಅ ಮೂಮೆಂಟ್ ಮಕ್ಕಳ. ಎಸ್. ಓಕೆ,
ಸೊ ಕಮಿಂಗ್ ಟು ದಿ ಸ್ಟೂಡೆಂಟ್ಸ್, ಇಲ್ಲಿಗೆ ಬರೋಣ ಒಂದು ನಿಮಿಷ. ಜಸ್ಟ್ ಗಿವ್ ಮಿ ಅ ಮೂಮೆಂಟ್ ಮಕ್ಕಳ, ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಇದೆಲ್ಲನೂ ಇರೇಸ್ ಮಾಡ್ತೀನಿ. ಇದರಲ್ಲಿ ನೋಡಿ ಮಕ್ಕಳ, ಇದೆಲ್ಲನೂ ಇರೇಸ್ ಮಾಡ್ತೀನಿ ಬಿಕಾಸ್ ಆಲ್ರೆಡಿ ಓಕೆ ಇದೆಲ್ಲವೂ ಇರೇಸ್ ಮಾಡ್ತೀನಿ ಮಕ್ಕಳ. ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಮೀ. ಓಕೆ, ಅರ್ಥ ಆಗಿದೆಯಲ್ಲ ಅದರಲ್ಲಿ? ಓಕೆನಾ? ಫೈನ್. ಸೊ ಒಂದು ನಿಮಿಷ, ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಎಸ್, ಪರ್ಫೆಕ್ಟ್. ಓಕೆ, ಪರ್ಫೆಕ್ಟ್. ಸೊ ಈಗ ನೋಡಿ ಮಕ್ಕಳ, ಇದರಲ್ಲಿ ಮೊದಲನೇದಾಯಿತು. ಈಗ ಎರಡನೇದು ಬೇಕು ನನಗೆ. ಐ ವಾಂಟ್ ದ ಸೆಕೆಂಡ್ ಒನ್. ಸೊ ಐ ವಿಲ್ ಜಸ್ಟ್ ಇರೇಸ್ ದಿಸ್. ಐ ವಿಲ್ ಜಸ್ಟ್ ಇರೇಸ್ ದಿಸ್ ಮಕ್ಕಳ. ಸೊ ಇದೆಲ್ಲ ಯಾವುದು ಬೇಕಾಗಿಲ್ಲ ನನಗೆ. ಸೊ ಲೆಟ್ ಮಿ ಇರೇಸ್ ದಿಸ್. ಯಾ ರಿಕ್ವೈರ್ ದ ಸೆಕೆಂಡ್ ಒನ್ ನಾವು ಇಯರ್. ಸೊ ಇದರಲ್ಲಿ ನೋಡಿ, ಇದರಲ್ಲಿ ಏನಾಗಿದೆ ಮಕ್ಕಳ, ಇದರಲ್ಲಿ ಏನಾಗಿದೆ, ವಾಟ್ ಈಸ್ ಹ್ಯಾಪನಿಂಗ್ ಇಯರ್. ಸೊ ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ. ಸೊ ಏನಿದೆ ಇದರಲ್ಲಿ, ಫೋರ್ತ್ ಟರ್ಮ್ a4 is nothing but it is 81. So it is nothing but a into r power. So a into r power 3 is nothing but it is 81. Okay, so therefore here r power 3 equals to a is nothing but 3. So it is r3 is equal to 81. Therefore r cube equals to it is 27. Okay, so therefore r is equal to it is 27 whole power 1 by 3. Okay, therefore r equals to it is 3 cube whole power 1 by 3. So therefore it is r is equal to it is 3. ಹೌದಲ್ವೇನ್ರ? ರೈಟ್. ಸೊ ನನಗೇನು ಬೇಕು ಮಕ್ಕಳ, ಈಗ A2 ಬೇಕು. ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ಯುವರ್ A2. ಇದೇನಿದು? ದಿಸ್ ಇಸ್ ಯುವರ್ A2 ಆ್ಯಂಡ್ ದಿಸ್ ಇಸ್ ಯುವರ್ A3. ಹೌದಲ್ಲ? ರೈಟ್. ಸೊ ಹಾಗಾದ್ರೆ ಏನಾಗುತ್ತೆ ಮಕ್ಕಳ, ಇದರಲ್ಲಿ A2 is equal to it is A into capital R ಆ್ಯಂಡ್ A3 is equal to it is nothing but A into R power 2. ಓಕೆ, ಸೊ ಇದೇನಾಗುತ್ತೆ, ವಾಟ್ ವಿ ಗೆಟ್ A into, ಸೊ ವಾಟ್ ಇಸ್ A ಅಂದರೆ ಏನಿದೆ ಮಕ್ಕಳ, A is nothing but 3 ಆ್ಯಂಡ್ ಇಂಟು 3 which is nothing but 9 ಆ್ಯಂಡ್ ಇಲ್ಲಿ 3 into 3 square which is nothing but it is 3 into it is 9 which is nothing but 27. ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ? ಅದನ್ನೆಲ್ಲ ಮಕ್ಕಳ ನಾನು ಆಲ್ರೆಡಿ ಬರ್ದಿದ್ದು, ನಾನು 9 ಮತ್ತು 27 ಆಲ್ರೆಡಿ ಬರ್ದಿದ್ದೀನಲ್ವಾ? ರೈಟ್. ಅದೇ ರೀತಿ ಇಲ್ಲಿಗೆ ಬರೋಣ. ಎಸ್, ಅದೇ ರೀತಿ ಮಕ್ಕಳ ಇಲ್ಲಿಗೆ ಬರೋಣ. ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಎಸ್, ಸೊ ಐ ರಿಕ್ವೈರ್ ನಾವು, ಸಾರಿ, ಐ ವಾಂಟ್ ಟು ಫೈಂಡ್ ದ ಥರ್ಡ್ ಟರ್ಮ್ ನಾವು. ಸೊ ಇಲ್ಲೇನು ಬೇಕು ಮಕ್ಕಳ ನನಗೆ, ಐ ವಾಂಟ್ ಟು ಫೈಂಡ್ ದ ಥರ್ಡ್ ಒನ್. ಸೊ ಮೂರನೇದು ಫೈಂಡ್ ಔಟ್ ಮಾಡೋಕೆ ಮಕ್ಕಳ ಈಗ. ಸೊ ಲೆಟ್ ಮಿ ಫೈಂಡ್ ದಿಸ್. ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಈಗ ನೋಡಿ ಮಕ್ಕಳ, ಲೆಟ್ ಮಿ ರೈಟ್ ಹಿಯರ್. ಸೊ ಈಗ ನೋಡಿ 81 ಇಸ್ ನಥಿಂಗ್ ಬಟ್ ಫಿಫ್ತ್ ಟರ್ಮ್ ಸ್ಟೂಡೆಂಟ್ಸ್. A5 is equal to 81. A5 is equal to 81. ಹೌದಲ್ಲ? ರೈಟ್. ಓಕೆ, ಸೊ ಹಾಗಾದರೆ ಇಲ್ಲೇನು ಬರುತ್ತೆ, AR ಪವರ್ 4. ಸೊ A into R power 4 equals to it is 81. So A is what? A is nothing but 3. R power 4 equals to 81. Therefore R power 4 equals to what? ಓಕೆ, ಸೊ ಒಂದು ನಿಮಿಷ ಮಕ್ಕಳ, R5 ಇದು, ಸಾರಿ ಫಿಫ್ತ್ ಟರ್ಮ್ ಅಲ್ಲ ಇದು. ಯಾ, ಸೊ R power 4 equals to it is nothing but it is 81 divided by 3 is nothing but 27. R equals to 27 whole power 1 by 4. ಇಷ್ಟೇ ಮಕ್ಕಳ, ಇಷ್ಟೇ ಮಾಡೋಕ್ಕೆ ಸಾಧ್ಯ. ಇದಕ್ಕಿಂತ ಹೆಚ್ಚಿಗೆ ಏನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ. ಓಕೆ, ಸೊ ಈಗ ನನಗೇನು ಬೇಕು, ಐ ನೀಡ್ ಸೆಕೆಂಡ್ ಟರ್ಮ್ ಇಯರ್, ಐ ನೀಡ್ ಸೆಕೆಂಡ್ ಟರ್ಮ್, ಐ ನೀಡ್ ಥರ್ಡ್ ಟರ್ಮ್, ಐ ನೀಡ್ ಫೋರ್ತ್ ಟರ್ಮ್. ಓಕೆ, ಸೊ ಏನಾಗುತ್ತೆ ಇದರಲ್ಲಿ, ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್, ದಿಸ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್, ಇಟ್ ಇಸ್ A into R square, sorry A into R, it is A into R square, it is A into R power 3. So what do I get? ಇಲ್ಲೇನು ಬರುತ್ತೆ ಮಕ್ಕಳ, what do I get here? I get here 3 into it is 27 power 1 by 4. ಓಕೆ, ಇದೇನಾಗುತ್ತೆ ಮಕ್ಕಳ, 3 into it is 27 power 2 by 4. ಅರ್ಥ ಆಗಿದೆ ಎಲ್ಲರಿಗೂ? ಸೊ ಇದೇನಾಗುತ್ತೆ ಮಕ್ಕಳ, ಇಟ್ ಇಸ್ ನಥಿಂಗ್ ಬಟ್ 3 into 27 power 3 by 4. ದಿಸ್ ಇಸ್ ವಾಟ್ ವಿ ಗೆಟ್. ಸೊ ಕಂಪ್ಲೀಟ್ ಆಗಿ ಏನಾಗುತ್ತೆ ಮಕ್ಕಳ, ದಿಸ್ ಇಸ್ ಇನ್ GP ಆಗುತ್ತೆ. ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ಮಕ್ಕಳ, ದಿಸ್ ವಿಲ್ ಬಿ ಇನ್ GP. ಸೊ ಅದೇ ರೀತಿ ಯು ಕ್ಯಾನ್ ಫೈಂಡ್ ಇವನ್ ದಿಸ್. ಅದೇ ರೀತಿ ಮಕ್ಕಳ ಇದು ಕೂಡ ಫೈಂಡ್ ಔಟ್ ಮಾಡ್ಬೋದು. ಯು ಕ್ಯಾನ್ ಫೈಂಡ್ ದಿಸ್ ಸ್ಟೂಡೆಂಟ್ಸ್. ಇದನ್ನು ನೀವೇ ಫೈಂಡ್ ಔಟ್ ಮಾಡ್ಕೊಳ್ಳಿ ಮಕ್ಕಳ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯೇನ್ರೋ ಎಲ್ಲರಿಗೂ? ಇದೆಲ್ಲವೂ ಕೂಡ ಇದಿಷ್ಟು ಸೇರಿಸಿ ಮಕ್ಕಳ ಏನಾಗುತ್ತೆ, ಇಟ್ ವಿಲ್ ಬಿ ಇನ್ GP. ಅರ್ಥ ಆಗ್ತಿದೆಯೇನ್ರೋ? ಹಾಗಾದರೆ ಇದೇನಾಗುತ್ತೆ, ವಾಟ್ ವಿಲ್ ಬಿ ದಿಸ್ ವ್ಯಾಲ್ಯೂ? ದಿಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 3 into it is 27 whole power 1 by 4. Okay, so what is this value? This is nothing but it is 3 into 27 power 2 by 4. Okay, then this is nothing but 3 into it is 3 into students, it is nothing but 27 power it is 3 by 4. I hope this is clear. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ರೈಟ್. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ನೀವೇ ಫೈಂಡ್ ಔಟ್ ಮಾಡಿ ಮಕ್ಕಳ ಇದನ್ನು. ಓಕೆ, ಐ ಗಿವ್ ದಿಸ್ ಆಸ್ ಅ ಹೋಮ್ ವರ್ಕ್. ಸೊ ಐ ಗಿವ್ ದಿಸ್ ಆಸ್ ಅ ಹೋಮ್ ವರ್ಕ್ ಸ್ಟೂಡೆಂಟ್ಸ್. ಟ್ರೈ ದಿಸ್. ಇದು ನೀವೇ ಟ್ರೈ ಮಾಡಿ ಮಕ್ಕಳ. ಸೊ ಇದು ನೀವೇ ಟ್ರೈ ಮಾಡಿ. ಟ್ರೈ ದಿಸ್ ಒನ್. ಸೊ ಟ್ರೈ ದಿಸ್ ಒನ್ ಸ್ಟೂಡೆಂಟ್ಸ್. ಯು ಕ್ಯಾನ್ ಟ್ರೈ ದಿಸ್ ಆನ್ ಯುವರ್ ಓನ್. ಓಕೆ, ಇದು ನೀವೇ ಟ್ರೈ ಮಾಡಿ. ಐ ವಾಂಟ್ ಆಲ್ ದೀಸ್ 4 ವ್ಯಾಲ್ಯೂಸ್. ಈ 4 ವ್ಯಾಲ್ಯೂ ಕೂಡ ಬೇಕು ಮಕ್ಕಳ. ಐ ವಾಂಟ್ ಆಲ್ ದೀಸ್ 4 ವ್ಯಾಲ್ಯೂಸ್. ಸೊ ದಿಸ್ ಇಸ್ ದ ಹೋಮ್ ವರ್ಕ್ ಹಿಯರ್. ದಿಸ್ ಇಸ್ ದ ಹೋಮ್ ವರ್ಕ್ ಹಿಯರ್. ಫೈಂಡ್ ಸ್ಟೂಡೆಂಟ್ಸ್ A2. ಸೊ ಇದೇನಿದು A3, A4 ಮತ್ತು A5. ಹೌದಲ್ಲ? ಫೈಂಡ್ ಆಲ್ ದೀಸ್ ವ್ಯಾಲ್ಯೂಸ್. ಸೊ ದೀಸ್ ಆರ್ ಯುವರ್ GPs. ಓಕೆ, ಜೋಮೆಟ್ರಿಕ್ ಮೀನ್ಸ್. ಓಕೆ, ಫೈನ್. ಸೊ ಹಾಗಾದರೆ ಕಮಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಕಮಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಇಸ್
relationship between arithmetic mean and geometric mean makla. So this is a very important concept, relationship between arithmetic mean and geometric mean. So this is once again students very important concept, relationship between arithmetic mean and geometric mean, arithmetic mean and geometric mean. Okay, so watch your students, correct ಕೇಳಿಸ್ಕೊಳ್ಳಿ. So watch your students, let a and b, let a and b be any two positive numbers. Let a and b be any two positive numbers. Let a and b be any two positive numbers. Okay, then students, then arithmetic mean equals to, it is a plus b by 2. Okay, and geometric mean equals to, it is root ab. Okay, so here students we get, so correct ಕೇಳಿಸ್ಕೊಳ್ಳಿ ಮಕ್ಕಳ. So therefore students, therefore ಇಲ್ಲೇನು ಬರಿತೀವಿ, arithmetic mean is always greater than or equal to geometric mean ಅಂತ ಬರಿತೀವಿ ಮಕ್ಕಳ. ಅಂದರೆ ಏನಾಗುತ್ತೆ, which is nothing but here a plus b by 2 is greater than or equal to, it is root ab. So therefore this is the relationship which we need to know. A plus b is nothing but 2 into root ab. So ಮಕ್ಕಳ this has got wide range of application, ಸಿಕ್ಕಾಬಟ್ಟೆ ಅಪ್ಲಿಕೇಶನ್ ಉಂಟುಕೊಂಡ್ರೆ ಇದಕ್ಕೆ. So one certain application is nothing but, so ಇದಕ್ಕೆ ಅಪ್ಲಿಕೇಶನ್ ಮಕ್ಕಳ ಟು ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಇದ್ರದ್ದು ಅಪ್ಲಿಕೇಶನ್ ಏನಂತಂದ್ರೆ, ಸೊ ಅಪ್ಲಿಕೇಶನ್ ಇಸ್ ನಥಿಂಗ್ ಬಟ್, ಒನ್ ಆಫ್ ದ ಅಪ್ಲಿಕೇಶನ್ ಇಸ್ ನಥಿಂಗ್ ಬಟ್ ಟು ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ. ಅಪ್ಲಿಕೇಶನ್ ಏನಾಗುತ್ತೆ ಮಕ್ಕಳ, ಟು ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ ಇಯರ್, ಟು ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ ಹೇಳ್ಕೊಡ್ತೀನಿ ಮಕ್ಕಳ, ಟು ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ, ಟು ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ, ಟು ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ. ಓಕೆ, ಸೊ ನೋಡಿ, ಲೆಟ್ ಮೀ ಟೇಕ್ ಅ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ನಾವು. ಸೊ ನೋಡಿ ಮಕ್ಕಳ, ಇದರಲ್ಲಿ let a equals to x and b is equal to 1 by x. Okay, example find the minimum value of, okay, so ಈ ರೀತಿ ಬರೆಯೋದು ಬೇಡ, find the minimum value of, okay, find the minimum value of ಈ ರೀತಿ ಕೊಡ್ತು ಅಂತ ಅನ್ಕೊಳ್ಳಿ, find the minimum value of x plus 1 by x. ಸೊ ನಾನೇನು ಮಾಡ್ಬೋದು ಗೊತ್ತಾ ಮಕ್ಕಳ ಇದರಲ್ಲಿ, ಸೊ ವಾಚ್ ಯುವರ್ ಎವ್ರಿ ಒನ್ ಸೊಲ್ಯೂಷನ್. Let students a is equal to x and b is equal to 1 by x. Okay, so we know that students, we know that a plus b is greater than or equal to, it is 2 into root ab. ಹೌದಲ್ವೇನ್ರ? ರೈಟ್. ಸೊ ಏನು ಬರಿಬೋದು ನಾನು ಇದರಲ್ಲಿ, what I can write here it as x plus 1 by x is greater than or equal to 2 into root of x into 1 by x. So what I get here x plus 1 by x into, it is, ಇದು ಏನು ಬರುತ್ತೆ ಮಕ್ಕಳ, 2 into square root of 1. therefore x plus 1 by x is greater than or equal to 2. ಸೊ ಏನಾಗುತ್ತೆ ಇದು, therefore this 2 is your minimum value. ಇದೇನಾಗುತ್ತೆ ಮಕ್ಕಳ, this is your minimum value. ಅರ್ಥ ಆಗ್ತಿದೆಯಾ? ಸೊ ಇದೇ ರೀತಿ ಮಕ್ಕಳ, suppose I give you another problem. So that is second one, find the minimum value of it is, f of x is equal to, it is 4 cos x plus 9 into secant x ಅಂತ ಅನ್ಕೊಳ್ಳಿ ಮಕ್ಕಳ. ಸಪೋಸ್ ದಿಸ್ ಪ್ರಾಬ್ಲಮ್ ಇಸ್ ಆಸ್ಕ್ಡ್. ಸೊ ಏನಿದೆ ಮಕ್ಕಳ ಇದರಲ್ಲಿ, ರೆಸಿಪ್ರೋಕಲ್ ಆಫ್ ಈಚ್ ಅದರ್. ಸರ್ ಹೆಂಗೆ ಗೊತ್ತಾಗುತ್ತೆ ಸರ್ ಇದೇ ಪ್ರಾಬ್ಲಮ್ಸ್ಗಳಿಗೆ ನೀವು ಇದು ಈ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀರಿ ಅಂತ? ನೋಡಿ ಮಕ್ಕಳ, ಲಾಸ್ಟ್ ಟೈಮ್ ಕೂಡ ನೋಡಿರ್ಬೋದು, ದೀಸ್ ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್. ನೋಡಿ ಇವೆರಡು ಕೂಡ ರೆಸಿಪ್ರೋಕಲ್ ಟು ಈಚ್ ಅದರ್. ಅದೇ ರೀತಿ ನೋಡಿ ಮಕ್ಕಳ, ಕಾಸ್ ಎಕ್ಸ್ ಮತ್ತು ಸೀಕೆಂಟ್ ಎಕ್ಸ್ ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್. ಯಾವಾಗ ಈ ರೀತಿ ಬರುತ್ತೆ ಮಕ್ಕಳ, ಸಮ್ ಆಫ್ ಟೂ ಟರ್ಮ್ಸ್ ವೇರ್ ದೋಸ್ ಟೂ ಟರ್ಮ್ಸ್ ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್ ಯಾವಾಗ ಆಗುತ್ತೆ, ದೆನ್ ವಿ ಯೂಸ್ ದಿಸ್ ಕಾನ್ಸೆಪ್ಟ್. ಸೊ ಹಾಗಾದ್ರೆ ಏನಾಗುತ್ತೆ ಇದರಲ್ಲಿ, ವಾಟ್ ವಿ ಗೆಟ್, ಸೊ ಇದರಲ್ಲಿ ನೋಡಿ ಮಕ್ಕಳ, ಲೆಟ್ ಎ ಈಸ್ ಈಕ್ವಲ್ ಟು, ಇಟ್ ಈಸ್ 4 into cos x, okay, and b is equal to, it is 9 into secant x. Okay, we know that students, a plus b is greater than or equal to 2 into root ab. Okay, so therefore we got here, it is 4 into cos x plus 9 into secant x, which is greater than or equal to 2 into, it is 4 cos x, okay, into 9 secant x. ಹೌದಲ್ಲ? ಸೊ ಈಗ ನೋಡಿ ಮಕ್ಕಳ, cos x ಮತ್ತೆ secant x ಕ್ಯಾನ್ಸಲ್ಸ್. ಯಾಕೆ ಬಿಕಾಸ್ cos x into secant x is nothing but 1. ಹೌದಲ್ಲ? cos x into secant x equals to what? It is 1. ರೈಟ್. ಸೊ ಏನಾಗುತ್ತೆ ಮಕ್ಕಳ ಇದರಲ್ಲಿ, ವಿ ಗಾಟ್ ಹಿಯರ್ 2 into, it is root of 4 into 9. So therefore it is 2 into, it is root 36. Therefore it is students 2 into 6. So which is greater than or equal to 12. So ಏನಾಗುತ್ತೆ ಮಕ್ಕಳ, this is your minimum value. f of x is greater than or equal to 12. So this is your minimum value. I hope this is clear for everyone. ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದಲ್ಲ ಮಕ್ಕಳ? ಸೊ ದೀಸ್ ಆರ್ ದ ಅಪ್ಲಿಕೇಶನ್ಸ್ ವಿಚ್ ವಿ ನೀಡ್ ಟು ನೋ
ಇನ್ ಅಪ್ಲಿಕೇಶನ್ ಆಫ್ ಇನ್ ರಿಲೇಷನ್ಶಿಪ್ ಬಿಟ್ವೀನ್ ಅರ್ಥಮೆಟಿಕ್ ಮೀನ್ ಆ್ಯಂಡ್ ಜೋಮೆಟ್ರಿಕ್ ಮೀನ್. ಐ ಹೋಪ್ ಮಕ್ಕಳ ಎಲ್ಲ ಕಾನ್ಸೆಪ್ಟ್ಗಳು ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂತ. ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳನ್ನ ನೀವೆಲ್ಲರೂ ಕೂಡ ನಮ್ಮ ಅರ್ಜುನ ಬ್ಯಾಚಲ್ಲಿ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಅರ್ಜುನ ಬ್ಯಾಚಲ್ಲಿ ಮಕ್ಕಳ ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ. ಆಲ್ಸೋ ವಿ ಹ್ಯಾವ್ ಥಾಟ್ ಮೆನಿ KCT ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್ ವಾಟ್ ಏನು ಎಲ್ಲ ಕಾನ್ಸೆಪ್ಟ್, ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೂ ಕೂಡ ಮಕ್ಕಳ ನಿಮಗೆ ತುಂಬ ಪ್ರಾಬ್ಲಮ್ಸ್ಗಳನ್ನ ಅರ್ಜುನ ಬ್ಯಾಚಲ್ಲಿ ಮಾಡಿದ್ದೀವಿ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪ್ಲೋರ್ ಇಟ್ ಮಕ್ಕಳ. ಓಕೆನಾ? ಸೊ ಹಾಗಾದರೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಂಟಿಲ್ ದೆನ್ ಸ್ಟೂಡೆಂಟ್ಸ್ ಕೀಪ್ ವರ್ಕಿಂಗ್ ಹಾರ್ಡ್. ಮತ್ತೆ ಬರ್ತಾ ಇರ್ತೀನಿ ಮಕ್ಕಳ, ಇದೇ ರೀತಿ ಕಾನ್ಸೆಪ್ಟ್ ತಿಳ್ಕೊಬಿಟ್ಟು ಹೋಗ್ತೀನಿ. ಸೊ ಸಿಗೋಣ ಮಕ್ಕಳ ನೆಕ್ಸ್ಟ್ ಕ್ಲಾಸಲ್ಲಿ. ಟೇಕ್ ಕೇರ್, ಸ್ಟಡಿ ವೆಲ್, ಆಲ್ ದ ಬೆಸ್ಟ್.